ಯೇಸು ಕ್ರಿಸ್ತು ಮಹಾಪ್ರಭುಗಳ ನಾಮದಲ್ಲಿ ಶುಭಗಳು. ಎಲ್ಲ ಚೆನ್ನಾಗಿದ್ದೀರಾ? ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೇಲೆ ಈಗ ಸಮಯ 11:57 12 ಗಂಟೆ ಆಗಿದೆ. 12 ಗಂಟೆಗೆ ವಾಕ್ಯ ಮುಗಿಬೇಕು. 10 ಗಂಟೆಗೆ ನೀವು ಬಂದರೆ 10 ಗಂಟೆಗೆ ಆರಾಧನೆ ಸ್ಟಾರ್ಟ್ ಮಾಡಿದರೆ 11:12ಕ್ಕೆ ವಾಕ್ಯ ಮುಗಿಬೇಕು. ಹೌದ್ರಿ? ಅವಾಗ ಏನಾಗುತ್ತೆ, ಇಲ್ಲಿದ್ದೆ ಬೇಸಿಗೆ ಸ್ಟಾರ್ಟ್ ಆಗುತ್ತೆ. ಬೇಸಿಗೆ ಅಲ್ರಿ, ಅದಕ್ಕೋಸ್ಕರ ನಾವೇನು ಮಾಡಬೇಕು, ಬೇಗ ಬರೋದಕ್ಕೆ ಪ್ರಯತ್ನ ಮಾಡಿರಿ. ಬೇಗ ಮುಗಿಸ್ಕೊಂಡು ಹೋಗಿ ಬರುತ್ತದೆ. ಹಲ್ಲೆಲೂಯಾ. ದೇವ್ರ ಮಹಿಮೆ ಉಂಟಾಗಲಿ. ಪರಲೋಕದಲ್ಲಿ ಯಾರು ಸೇರ್ತಾರೆ? ದೇವಲೋಕಕ್ಕೆ ಯಾರು ಹೋಗ್ತಾರೆ? ಭೂಲೋಕದಲ್ಲಿ ಅನೇಕ ದೇಶಗಳಿವೆ, ಭಾಷೆಗಳಿವೆ, ಕುಲಗಳು ಇವೆ, ಮತಗಳು ಇವೆ, ಗುಂಪುಗಳು ಇವೆ, ಸಿದ್ಧಾಂತಗಳು ಇವೆ ಮತ್ತು ಅನೇಕ ದೇವರುಗಳು ಅಂತ ಆರಾಧನೆ ಮಾಡಿಸಿಕೊಳ್ಳುವ ಜನಾಂಗಗಳು ಇವೆ. ದೇವಲೋಕಕ್ಕೆ ಸೇರೋದು ಯಾರು? ದೇವಲೋಕಕ್ಕೆ ಸೇರೋದು ಯಾರು? ದೇವಲೋಕಕ್ಕೆ ನಾನು ಸೇರ್ತಿರ್ತೀನಿ ಅನ್ನತಕ್ಕಂಥ ನಂಬಿಕೆ ನಿಮಗಿದೆಯಾ? ದೇವಲೋಕಕ್ಕೆ ಹೋಗ್ಬೇಕಾದ್ರೆ ಮೊದಲನೇದಾಗಿ ದೇವರು ಯಾರು ತಿಳ್ಕೋಬೇಕು. ಭೂಲೋಕದ ಮನುಷ್ಯ ದೇವಲೋಕ ಸೇರ್ಬೇಕಾದ್ರೆ ಮೊದಲನೇದಾಗಿ ದೇವರು ಯಾರು ಅಂತ ತಿಳ್ಕೋಬೇಕು. ಎರಡನೇದಾಗಿ ಸೃಷ್ಟಿಕರ್ತ ಯಾರು ಅಂತ ತಿಳ್ಕೋಬೇಕು. ಮೂರನೇದಾಗಿ ರಕ್ಷಕ ಯಾರು ಅಂತ ತಿಳ್ಕೋಬೇಕು. ನಾಲ್ಕನೇದಾಗಿ ಈ ಜೀವನ ಅವಧಿಯಲ್ಲೆಲ್ಲ ನಿನ್ನನ್ನು ನಡೆಸಿಕೊಂಡು ಹೋಗುವ ಪರಿಶುದ್ಧಾತ್ಮ ಯಾರು ಅಂತ ನೀನು ತಿಳ್ಕೋಬೇಕು. ಆಗ ತಿಳ್ಕೊಂಡ ಮೇಲೆ ನೀನು ಯಾರ ಬಳಿಗೆ ಬರಬೇಕು? ಯಾರ ಬಳಿಗೆ ಬರಬೇಕು? ದೇವಲೋಕದ ಮಾರ್ಗವನ್ನು ಬೋಧನೆ ಮಾಡುವ ಸಹವಾಸದೊಳಗೆ ನೀನು ಕೂಡಬೇಕು. ಅಂದರೆ ದೇವಲೋಕದಿಂದ ಭೂಲೋಕಕ್ಕೆ ಬಂದಿರುವ ಆ ದೇವರು ಭೂಲೋಕದಲ್ಲಿ ದೇವಲೋಕದ ರಾಜ್ಯವನ್ನು ಏನು ಮಾಡಿದ್ದಾರೆ? ಸ್ಥಾಪನೆ ಮಾಡಿದ್ದಾರೆ. ಇದು ಬ್ರಾಹ್ಮಣರ ರಾಜ್ಯ ಅಲ್ಲ, ಇದು ವೈಶ್ಯರ ರಾಜ್ಯ ಅಲ್ಲ, ಇದು ಆರ್ಯರ ರಾಜ್ಯ ಅಲ್ಲ. ಭೂಲೋಕದ ಮಾನವ ಕಲ್ಪಿತ ರಾಜ್ಯಗಳು ಯಾವ್ಯಾವೋ ಈ ರಾಜ್ಯಗಳಿಗೆಲ್ಲ 2 ಮರಣಗಳಿದಾವೆ. ಮೊದಲನೇ ಮರಣ ಶಾರೀರಿಕ ಮರಣ, ಎರಡನೇ ಮರಣ ಆತ್ಮದ ಮರಣ. ಶಾರೀರಿಕ ಮರಣ ಸಹಜವಾಗಿ ಎಲ್ಲರಿಗೆ ಬರುತ್ತೆ, ಆದರೆ ಅದು ಕೆಲವು ದಿವಸಗಳಾದ ಮೇಲೆ ಆ ಶಾರೀರಿಕ ಮರಣದಿಂದ ಪುನರುತ್ಥಾನ ಹೊಂದುವ ಶಕ್ತಿಯನ್ನ ಆ ಸೃಷ್ಟಿಕರ್ತನಾದ ದೇವರನ್ನ ಯಾರು ತಿಳ್ಕೊಂಡಿರ್ತಾರೋ ಅವರು ಶಾರೀರಿಕ ಮರಣವು ಸ್ವಲ್ಪ ದಿವಸ ಆ ಸೃಷ್ಟಿಕರ್ತನ ತಿಳ್ಕೊಂಡವರಿಗೆ ಶಾರೀರಿಕ ಮರಣ ಅನ್ನತಕ್ಕಂಥದ್ದು ವಿಶ್ರಾಂತಿ, ಅಂದರೆ ಗಾಢ ನಿದ್ರೆ. ಎಲ್ಲರೂ ಇಟ್ಕೊಳ್ಳಿ. ಹಲ್ಲೆಲೂಯಾ. ಹಾಗೆ ಎರಡನೆಯ ಮರಣ ಏನಿದೆ? ಆತ್ಮದ ಮರಣ. ಈ ಆತ್ಮಕ್ಕೆ ಮರಣ ಏನಂದ್ರೆ ಅದು ಕೆಟ್ಟು ಹೋಗಿರುವ ದೇವದೂತರಿಗೆ ನೇಮಕ ಮಾಡಲ್ಪಟ್ಟಿರುವ ಅಗ್ನಿ ಗುಂಡದೊಳಗೆ ಪ್ರವೇಶ ಮಾಡತಕ್ಕಂಥದ್ದು, ಅದು ನರಕಕ್ಕೆ ಹೋಗ್ತಕ್ಕಂಥದ್ದು. ಆ ಸೃಷ್ಟಿಕರ್ತನಾದ ದೇವ್ರನ್ನೇ ತಪಸ್ವಿಗಳು, ಶರಣರು ಅನೇಕರು ಕೇಳಿದ್ರು, ನೀನು ಭೂಲೋಕಕ್ಕೆ ಬಾರಪ್ಪ, ಕಣ್ಣು ಕೊಟ್ಟಿದ್ದಿ, ಒಳ್ಳೇದನ್ನು ಮಾಡು ನೋಡು, ಕೆಟ್ಟದ್ದು ನೋಡ್ಬೇಡ ಅಂತ ಹೇಳಿ ಬಾಯಿ ಕೊಟ್ಟಿದ್ದಿ, ಕೆಟ್ಟದ್ದು ಮಾತಾಡ್ತಾ ಒಳ್ಳೇದು ಮಾತಾಡ್ತಾ ಬರೀ ಒಳ್ಳೇದು ಮಾತಾಡು, ಕೆಟ್ಟದ್ದು ಮಾತಾಡ್ಬೇಡಂದಿ, ಇಂಥ ಬಾಯಿನ ಯಾಕಿಟ್ಟಿ ನೀನು? ಕಿವಿ ಕೊಟ್ಟಿ, ಒಳ್ಳೇದು ಕೇಳುತ್ತೆ ಕೆಟ್ಟದ್ದು ಕೇಳುತ್ತಾ, ಇಂಥ ಕಿವಿ ನಾವು ಯಾಕೆ ಕೊಟ್ಟಿದ್ವಿ? ಒಳ್ಳೇದು ಕೇಳಂಗೆ ಇಡ್ಬೇಕಿತ್ತು ನೀನು. ಕಾಲು ಕೊಟ್ಟಿ, ಒಳ್ಳೆ ದಾರಿಯಲ್ಲಿ ನಡಿಬೇಡ, ಕೆಟ್ಟ ದಾರಿಯಲ್ಲಿ, ಒಳ್ಳೆ ದಾರಿಯಲ್ಲಿ ನಡಿ, ಕೆಟ್ಟ ದಾರಿಯಲ್ಲಿ ನಡಿಬೇಡ ಅಂತ ಹೇಳಿ ಒಳ್ಳೆ ದಾರಿಯಲ್ಲಿ ನಡೆಯೋದಕ್ಕೆ ಕೆಟ್ಟ ದಾರಿಯಲ್ಲಿ ನಡೆಯೋದಕ್ಕೆ ಈ ಕಾಲು ಇಷ್ಟಪಡುತ್ತಲ್ಲ, ಇಂಥ ಕಾಲುಗಳು ನನಗೆ ಯಾಕೆ ಕೊಟ್ಟಿದ್ದಿ? ನನ್ನನ್ನು ಮನುಷ್ಯರೊಳಗೆ ಇಟ್ಕೋ ಅಂತ ಹೇಳ್ತಿದ್ದಿ. ನಿನ್ನನ್ನು ಇಟ್ಕೋಬೇಕು, ಈ ಪ್ರಪಂಚನ ಇಟ್ಕೋಬೇಕು, ಎರಡು ಇಟ್ಕೊಳ್ಳೋದಕ್ಕೆ ಈ ಹೃದಯದಲ್ಲಿ ಜಾಗ ಯಾಕೆ ಕೊಟ್ಟಿದ್ದಿ ಅಂತ ಹೇಳಿ ಅನೇಕರು ತಪಸ್ಸು ಮಾಡಿದ್ದಾರೆ.
ನೀನು ಬಾ, ನರ ಮನುಷ್ಯನಾಗಿ ನೀನು ಬಾ. ಕಣ್ಣುಗಳು ಯಾವ ಪ್ರಕಾರವಾಗಿ ಹತೋಟಿಯಲ್ಲಿ ಇಟ್ಕೋಬೇಕು, ಬಾಯಿಯನ್ನು ಯಾವ ಪ್ರಕಾರ ಹತೋಟಿಯಲ್ಲಿ ಇಟ್ಕೋಬೇಕು, ಕಿವಿಗಳನ್ನು ಯಾವ ಪ್ರಕಾರ ಹತೋಟಿಯಲ್ಲಿ ಇಟ್ಕೋಬೇಕು, ಶರೀರವನ್ನು ಯಾವ ಪ್ರಕಾರವಾಗಿ ಪಾಪದ ಕಡೆ ಹೋಗಲಾರದಂತೆ ಹತೋಟಿಯಲ್ಲಿ ಇಟ್ಕೋಬೇಕು. ನೀನು ಬಂದು ಕಲಿಸಿಕೊಡಪ್ಪ. ನಿನ್ನ ಮನುಷ್ಯನಾಗಿ ಗೊತ್ತಾಗುತ್ತಾ? ನಿನ್ನ ದೇವರಾಗಿ ಅಲ್ಲಿ ಕುಂತ್ಕೊಂಡ್ರೆ ಎಲ್ಲ ಹಿಂಗ್ ಮಾಡ್ರಿ ಅಂತ ಹೇಳಿದ್ನಪ್ಪ ಅಂದ್ರೆ ಆಗುತ್ತಾನ? ಬಾ ನಿನ್ನ ನರ ಮನುಷ್ಯನಾಗಿ ಅಂತ ಕೆಲವರು ಕೇಳಿದ್ರು ಪ್ರಿಯರೇ. ಅವರು ಉಪವಾಸ ಇದ್ದು ತಪಸ್ಸು ಮಾಡಿದರು, ಸಂಸಾರ ಬಿಟ್ಟು ತಪಸ್ಸು ಮಾಡಿದರು, ಊರು ಬಿಟ್ಟು ಅಡಿಯೊಳಗೆ ಹೋಗಿ ತಪಸ್ಸು ಮಾಡಿದರು, ಕಾಡು ಮೃಗಗಳನ್ನು ತಿನ್ನುತ್ತಾ ತಪಸ್ಸು ಮಾಡಿದರು. ಯಾವ ಆಹಾರ ಸಿಗಲಾರದ ಸಮಯದಲ್ಲಿ ಮನುಷ್ಯರನ್ನ ತಿನ್ನುತ್ತಾ ತಪಸ್ಸು ಮಾಡಿದರು. ಕಾಲವು ಪರಿಪೂರ್ಣವಾದಾಗ ದೇವರಂದ್ರು, ಕಾಲವು ಪರಿಪೂರ್ಣವಾದಾಗ ನಾನೇನಾಗ್ತೀನಿ? ಪ್ರತ್ಯಕ್ಷವಾಗ್ತೀನಿ ಅಂತ ಹೇಳ್ಬಿಟ್ಟು ಅದೇ ಪ್ರಕಾರವಾಗಿ ಆತ ನರ ಅವತಾರಿಯಾಗಿ ಬಂದ. ನರ ಅವತಾರಿಯಾಗಿ ಭೂಮಧ್ಯಪುರದಲ್ಲಿ ಬಂದ. ಆ ನರ ಅವತಾರಿಯಾಗಿ ಬಂದು ನರ ಮನುಷ್ಯನಿಗೆ ಯಾವ ಪ್ರಕಾರವಾಗಿ ಕಣ್ಣುಗಳಿದಾವೆ, ನರ ಮನುಷ್ಯನಿಗೆ ಯಾವ ಪ್ರಕಾರವಾಗಿ ಬಾಯಿ ಇದೆಯೋ, ನರ ಮನುಷ್ಯನಿಗೆ ಯಾವ ಪ್ರಕಾರವಾಗಿ ಬಲಹೀನವಾಗಿದ್ದಾನೆ, ನರ ಮನುಷ್ಯನಿಗೆ ಯಾವ ಪ್ರಕಾರವಾಗಿ ಕಾಲುಗಳಿದ್ದಾವೆ, ನರ ಮನುಷ್ಯನಿಗೆ ಯಾವ ಪ್ರಕಾರವಾಗಿ ಏನಾದರೂ ನೋವು ಪಡಿಸಿದ್ರೆ ಅಥವಾ ನೋವುಗಳು ಬಂದರೆ ಯಾವ ಪ್ರಕಾರವಾಗಿ ಅನುಭವಿಸ್ತಾ ಇದ್ದಾನೋ ಅಂತ ಶರೀರವನ್ನು ಒತ್ತುಕೊಂಡು ಬಂದನ ಪ್ರಿಯರೇ. ರಾಕ್ಷಸನ ಕೊಲ್ಲಕ್ಕೆ ಬರಲಿಲ್ಲ. ದೇವರು ರಾಕ್ಷಸನ ಕೊಲ್ಲಬೇಕಾದ್ರೆ ಅಲ್ಲಿಂದ ಸುಮ್ಮನೆ ಗಾಳಿಗಳು ಬಿಟ್ರೆ ಅವ್ರನ್ನ ಹೊತ್ಕೊಂಡು ಹೋಗಿ ಎಲ್ಲೋ ಸಮುದ್ರದಾಗ ಹಾಕಿಬಿಡುತ್ತೆ. ಅದು ಯಾಕೆ ಬೇಕು? ನರ ಮನುಷ್ಯನಾಗ ರಾಕ್ಷಸರು ಕೊಲ್ಲಕ್ಕೆ ಅವತಾರ ಎತ್ತಿ ಬರಕ ಅಷ್ಟು ಬಲಹೀನ ದೇವರು ಅಷ್ಟು ಬಲಹೀನ ಮಾಡಿರುವ ಗುಂಪುಗಳು ಯಾರೇ ಆಗಲಿ ಅವರೆಲ್ಲ ನರಕಕ್ಕೆ ಪ್ರಾಪ್ತಿಯಾಗ್ತಾರೆ ಪ್ರಿಯ. ಭೂಮಿಯನ್ನು ಕೈಯಿಂದ ಉಂಟು ಮಾಡಿದ ದೇವರು, ಆಕಾಶವನ್ನು ಕೈಯಿಂದ ಉಂಟು ಮಾಡಿದ ದೇವರು, ನಕ್ಷತ್ರಗಳನ್ನು ಕೈಯಿಂದ ಉಂಟು ಮಾಡಿದ ದೇವರು. ಆದರೆ ಮನುಷ್ಯರನ್ನ ಮಾತ್ರ ತನ್ನ ರೂಪದಲ್ಲಿ ಉಂಟು ಮಾಡಿದ ಶಕ್ತಿಶಾಲಿಯಾದ ದೇವರು. ಅದಕ್ಕಾಗಿ ತಪ್ಪಾದ ಬೋಧನೆಗಳನ್ನು ಹೇಳಿ ತಪ್ಪಾದ ಸಿದ್ಧಾಂತಗಳನ್ನು ಮಾಡಿಬಿಟ್ಟು ಪ್ರತಿಯೊಬ್ಬ ಮನುಷ್ಯನಿಗೆ ನಾನಾ ತರವಾಗಿ ಬಾಧೆ ಪಡುತ್ತಾ, ನೋವು ಪಡುತ್ತಾ, ಸಮಾಧಾನ ಇಲ್ಲದೆ, ಸುರಕ್ಷಿತವಾಗಿ ಇರದೆ ಜೀವನವೆಲ್ಲ ನೋವಿನಿಂದ ಬಾಧೆಯಿಂದ ಬಳಲಿ ಕಡೆಗೆ ಏನೈತಪ್ಪ ಏನಿಲ್ಲ ಅಂತ ತಿಳ್ಕೊಂಡು ಅನೇಕರು ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತಾರೆ ಪ್ರಿಯರೇ. ಅದನ್ನು ಇವತ್ತು ದೇವರು ನಿನ್ನ ಸಂಗಡ ಮಾತಾಡ್ತಾನೆ. ಏನು ಗೊತ್ತಾ? ಆ ನರ ಮನುಷ್ಯನಾಗಿ ಬಂದಿರುವ ದೇವರು, ರಕ್ಷಕನಾದ ದೇವರು, ಆತನೇ ನಜರೇತಿನ ಯೇಸು. ಹಲ್ಲೆಲೂಯಾ. ದೇವರಿಗೆ ಮಹಿಮೆಯುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆತನೇ ಬಂದು ಭೂಲೋಕದಲ್ಲಿ ಒಂದು ರಾಜ್ಯವನ್ನು ಸ್ಥಾಪನೆ ಮಾಡಿದ. ಅದು ಎಲ್ಲ ಲೋಕಗಳಿಗಿಂತಲೂ ಮಿಂಚಿದ ಭಕ್ತಿಯನ್ನು ಮಾಡುವಂಥ ಆ ರಾಜ್ಯದ ಹೆಸರು ಕೆಂಪು ಬಟ್ಟೆ ರಾಜ್ಯ ಅಲ್ಲ, ಬಿಳಿ ಬಟ್ಟೆ ರಾಜ್ಯ ಅಲ್ಲ, ಹಸಿರು ಬಟ್ಟೆ ರಾಜ್ಯ ಅಲ್ಲ, ಹಳದಿ ಬಟ್ಟೆ ರಾಜ್ಯ ಅಲ್ಲ. ಆ ರಾಜ್ಯ ಯಾವುದು ಗೊತ್ತಾ ಪ್ರಿಯರೇ? ಪರಿಶುದ್ಧವಾದ ರಾಜ್ಯ, ಬಣ್ಣಗಳ ರಾಜ್ಯ ಅಲ್ಲ. ಅದು ಬದುಕನ್ನ ಬಂಗಾರ ಮಾಡುವ ರಾಜ್ಯ, ಬದುಕನ್ನ ಪರಲೋಕಕ್ಕೆ ಒಯ್ಯುವ ರಾಜ್ಯ. ಆ ಬದುಕಿನೊಳಗೆ ಜೀವಿತವೆಲ್ಲ ಆರೋಗ್ಯವಂತರಾಗಿ, ಸಮಾಧಾನ ಉಳ್ಳವರಾಗಿ, ಐಶ್ವರ್ಯ ಉಳ್ಳವರಾಗಿ, ನೀತಿಯ ಸೂರ್ಯನಂತೆ ಪ್ರಕಾಶಿಸುವ ಹಾಗೆ ಮಾಡುವ ರಾಜ್ಯ. ಅದೇ ಯಾವುದ್ರೆ? ಪರಲೋಕ ರಾಜ್ಯ. ಅದು ಭೂಮಿನ ಮೇಲೆ ದೇವರ ರಾಜ್ಯ ಅಂತಿದೆ. ಅದಕ್ಕೆ ಹೆಸರು ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರು ಆ ರಾಜ್ಯವನ್ನು ಸ್ಥಾಪಿಸಿದವರು? ಭೂಮಿಯನ್ನುಂಟು ಮಾಡಿದ ದೇವರೇ. ರಾಜ್ಯವನ್ನು ಸ್ಥಾಪಿಸಿದವರು ಯಾರು? ಕಣ್ಣುಗಳನ್ನು ಉಂಟು ಮಾಡಿದ ದೇವರೇ. ಆ ರಾಜ್ಯವನ್ನು ಸ್ಥಾಪಿಸಿದವರು ಯಾರು? ನಿನ್ನ ಬಾಯಿಯನ್ನು ಉಂಟು ಮಾಡಿದ ದೇವರೇ. ಆ ರಾಜ್ಯವನ್ನು ಸ್ಥಾಪಿಸಿದವರು ಯಾರು? ನಿನ್ನ ಅವಯವಗಳನ್ನು ಉಂಟು ಮಾಡಿದ ದೇವರೇ. ಆ ರಾಜ್ಯವನ್ನು ಸ್ಥಾಪಿಸಿದ ದೇವರು ಯಾರು? ನಿನಗೆ ಆಹಾರವನ್ನು ಕೊಟ್ಟ ದೇವರೇ. ಆ ರಾಜ್ಯವನ್ನು ಸ್ಥಾಪನೆ ಮಾಡಿದ ದೇವರು ಯಾರು? ನಿನ್ನಲ್ಲಿ ಜೀವ ಶ್ವಾಸವನ್ನ ಇಟ್ಟಿರುವ ದೇವರು. ಆ ರಾಜ್ಯದೊಳಗೆ ನೀನು ಪ್ರವೇಶ ಮಾಡಿದರೆ ದೇವಲೋಕದಲ್ಲಿ ಹೋಗ್ತಿ. ಆ ರಾಜ್ಯವನ್ನು ಯಾರು ನಂಬಲ್ಲೋ ದೇವರಿಗೆ ವಿರೋಧಿಗಳು.
ಅವರೆಲ್ಲರೂ ನರಕಕ್ಕೆ ಹೋಗ್ತಾರೆ ಪ್ರಿಯರೇ. ಹಲ್ಲೆಲೂಯ. ಅವಾಗ ದೇವರು ನರಮನುಷ್ಯರಿಗೆ ಪ್ರಾಣ ಕೊಟ್ಟು ರಕ್ಷಿಸುವುದಕ್ಕಾಗಿ ಬಂದ 53ನೇ ಅಧ್ಯಾಯ ಯೆಶಾಯನ ಬರೆದ ಗ್ರಂಥದಲ್ಲಿ ನೋಡ್ತೀವಿ. ನಮ್ಮ ಸಂಕಟ ಬಾಧೆಗಳನ್ನೆಲ್ಲ ಆತ ಹೊತ್ಕೊಂಡಿದ್ದಾನಂತೆ. ಯಾರು ಹೊತ್ಕೊಂಡಿದ್ದಾರೆ? ಸಂಕಟ ಇದೆ. ನಿನಗೆ ಯಾರು ಸಂಕಟ ಕೊಡ್ತಾರ? ಮನೆಯವ್ರ ಸಂಕಟ ಕೊಡ್ತಾರೆ. ನಿನಗೆ ಯಾರು ಸಂಕಟ ಕೊಡ್ತಾರ? ಹೊರಗಳವ್ರ ಸಂಕಟ ಕೊಡ್ತಾರೆ. ನಿನಗೆ ಯಾರು ಸಂಕಟ ಕೊಡ್ತಾರ? ಕುಟುಂಬದವ್ರ ಸಂಕಟ ಕೊಡ್ತಾರೆ. ನಿನಗೆ ಯಾರು ಸಂಕಟ ಕೊಡ್ತಾರ? ಸ್ನೇಹಿತರ ಸಂಕಟ. ನಿನಗೆ ಯಾರು ಸಂಕಟ ಕೊಡ್ತಾರ? ಅಧಿಕಾರಿಗಳು ಸಂಕಟ ಕೊಡ್ತಾರ. ಇವತ್ತು ಹೇಳ್ತಾನೆ ದೇವರು 28ನೇ ವಚನ ಮತ್ತಾಯನ ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಒಂದು ಮಾತು ಹೇಳ್ತಾನೆ ದೇವರು. ಎಲ್ಲ ಈ ಕಷ್ಟಪಡುವವರೇ, ಹೊರೆ ಹೊತ್ತವರೇ. ನಿಮ್ಮಪ್ಪಂಗೆ ಓದ್ಕೊಂಡ ಸತ್ತೊಂದು, ನಿಮ್ಮ ತಾತಂಗೆ ಓದ್ಕೊಂಡ ಸತ್ತೊಂದು, ದೇವ್ರ ಮುಂದೆ ಹಾಕ್ಲಿಲ್ಲ. ಕೆಲವರು ರಕ್ಷಣೆ ಹೊಂದಿದ್ದಾರೆ, ದೇವ್ರ ಪದಕ್ಕೆ ಆಗ್ತಾ ಇಲ್ಲ. ದೇವ್ರ ಪದಕ್ಕೆ ಆಗ್ತಾರೆ, ಬಾಯಿಲಿಂದ ಹೇಳ್ತಾರೆ, ಮತ್ತೆ ತಾವೇ ಇಟ್ಕೊಂತಾರೆ. ಹೃದಯದಾಗ ಹಂಗೆ ಇಟ್ಕೊಂಡಿರ್ತಾರೆ. ಇವತ್ತು ದೇವ್ರು ನಿನ್ನ ಕೂಡ ಮಾತಾಡ್ತಾನೆ. ಇವತ್ತು ದೇವ್ರು ನಿನ್ನ ಸಂಗಡ ಮಾತಾಡ್ತಾನೆ. ಏನು ಗೊತ್ತಾ? ನಿನ್ನ ಭಾರವನ್ನ ಆತನ ಮುಂದೆ ಹಾಕು. ಪರಲೋಕ ರಾಜ್ಯ ಭೂಲೋಕದಲ್ಲಿ ದೇವರ ಸ್ಥಾಪನೆ ಮಾಡಿದ 2000 ವರ್ಷಗಳ ಹಿಂದೆ. ಮನುಷ್ಯರಲ್ಲಿ ಶುಭವಾರ್ತೆ ಇಲ್ಲವೇ ಇಲ್ಲ. ಶುಭವಾರ್ತೆ ಅಂದ್ರೆ ಏನು ಗೊತ್ತಾ? ಪಾಪಿಯಾಗಿರ್ತಕ್ಕಂಥ ಮನುಷ್ಯ, ಅಯೋಗ್ಯನಾಗಿರ್ತಕ್ಕಂಥ ಮನುಷ್ಯ, ನರಕಕ್ಕೆ ಹೋಗುವುದಕ್ಕೆ ಸಿದ್ಧವಾಗಿರುವಂತ ಮನುಷ್ಯ, ದೇವರನ್ನ ನೋಡ್ಲಾರ್ದೆ ಇರ್ತಕ್ಕಂಥ ಮನುಷ್ಯ, ಅಂತ ಮನುಷ್ಯನಿಗೆ ದೇವಲೋಕವನ್ನು ಪ್ರಸಾದ ಮಾಡಿದಾನೆ. ಇದು ಶುಭವಾರ್ತ. ಯಾವನೋ ಒಬ್ಬನ ರಾಕ್ಷಸನ ಕೊಂದ ತಕ್ಷಣ ಅದು ಶುಭವಾರ್ತೆ ಅಲ್ಲ. ಇನ್ನೊಬ್ಬ ರಾಕ್ಷಸ ಹುಟ್ಟತಾನ. ಒಬ್ಬ ವೈರಿ ಹೋಗಿ ಇನ್ನೊಬ್ಬ ವೈರಿ ಹುಡ್ತಾನ. ಆದರೆ ಅವನ್ನ ಸಾಯಿಸೋದಕ್ಕೆ ನಿನ್ನಲ್ಲಿಯೇ ತನ್ನ ದೈವತ್ವವನ್ನು ತುಂಬಿ ಅವನನ್ನು ಲಯಪಡಿಸುವ ಶಕ್ತಿ ಯಾರು ಕೊಟ್ಟಿದ್ದಾರೋ ಅವರೇ ನಿಜವಾದ ದೇವರು. ಅವರೇ ನಜರೇತಿನ ಯೇಸು. ಎಲ್ಲ ಗಟ್ಟಿ ಚೌಡ. ಹಲ್ಲೆಲೂಯ. ದೇವರಿಗೆ ಮಹಿಮೆ ಉಂಟಾಗಲಿ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಕು. ಎಲ್ಲ ಈ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲ ನನ್ನ ಬಳಿಗೆ ಬಂದಿರಿ, ನಾನು ನಿಮಗೆ ಏನು ಮಾಡ್ತೇನೆ? ವಿಶ್ರಾಂತಿ. ಕೆಲಸ ಮಾಡಕ್ಕೆ ಹೋಗ್ತೀರಿ, ಭಾಳ ದಣಿಕೆ ಆಗಿಬಿಡ್ತೀವಿ. ಸ್ವಲ್ಪ ನಾವೇನು ಮಾಡೋಣ? ರೆಸ್ಟ್ ಮಾಡೋಣ. ಆದರೆ ಆ ಹೊಲದ ಯಜಮಾನಲ್ಲಿ ಇರುತ್ತೆ ಮನುಷ್ಯನೊಳಗ, ಅದಕ್ಕೆ ರೆಸ್ಟ್ ಇಲ್ಲ. ಅದಕ್ಕೆ ಅನಿಸುತ್ತೆ ಇವರು ನಾಳೆಗೆ ಇಲ್ಲಿ ದುಡಿ ಬಿಡ್ತಾರೇನೋ, ಒಂದು ತಾಸಿನ ಕೆಲಸ ಐತೆ, ಮತ್ತೆ ನಾಳೆಗೆ ಇಷ್ಟು ಮಂದಿಗೆ ನಾನು ಕೂಲಿ ಕೊಡ್ಬೇಕಾ? ಇಬ್ಬರು ಬರ್ರಿ ಅಂದ್ರೆ ಬರಲ್ಲ ಅಂತ ತಿಳ್ಕೊಂಡು ಅದರಲ್ಲಿ ಗೊಂದಲ ಇರುತ್ತೆ ಪ್ರಿಯರೇ. ಯಾಕೆ? ವಿಶ್ರಾಂತಿ ಇಲ್ಲ. ಎಲ್ಲರೂ ದಣಿವು ಆರಿಸ್ಕೊಳ್ಳೋದಕ್ಕೆ, ಶರೀರಕ್ಕೆ ದಣಿವು ಆರಿಸ್ಕೊಳ್ಳೋದಕ್ಕೆ ಸಮಯ ಕೊಡಬಹುದು ವಿನಃ ಆತ್ಮಕ್ಕೆ ಶಾಂತಿ ಕೊಡಕ್ಕೆ ಸಾಧ್ಯ ಇಲ್ಲ. ವಿಶ್ರಾಂತಿ ಅಂದ್ರೆ ನಿನ್ನ ದೇಹಕ್ಕೆ ವಿರಾಮ, ನಿನ್ನ ಆತ್ಮಕ್ಕೆ ಶಾಂತಿ. ಎಲ್ಲರೂ ಗಟ್ಟಿ ಇಟ್ಟಿರ್ತಾರೆ. ಇದು ಮರ್ಮ ಪ್ರಿಯವೇ. ದೈವಿಕವಾಗಿ ದೇವರು ಆರಿಸಿಕೊಂಡ ಮಕ್ಕಳಿಗೆ ಮಾತ್ರ ದೇವರು ಕೆಲವೊಂದು ಮರ್ಮಗಳ ಅರ್ಥವನ್ನು ತಿಳಿಯಪಡಿಸ್ತಾನೆ. ಪ್ರೀಸುವ ದೇವರನ್ನ ನಂಬಿವಿ, ನಿನಗೆ ಯಾಕೆ ಸಮಾಧಾನ ಇಲ್ಲ? ದೇವ್ರನ್ನ ನಂಬಿವಿ, ಯಾಕೆ ನಿನ್ನ ದೇಹದೊಳಗೆ ಬಲಹೀನತೆ? ದೇವ್ರನ್ನ ನಂಬಿವಿ, ಯಾಕೆ ನಿನಗೆ ಈ ಥರ ಸ್ಥಿತಿ? ಕಾರಣ ಒಂದೇ, ಯೇಸು ಹೇಳ್ತಾನೆ, ನನ್ನ ನಗ ಹಗುರವಾಗಿರುವಂಥದ್ದು. ಅದನ್ನು ನೀವೇನು ಮಾಡ್ರಿ? ನಿಮ್ಮ ಮೇಲೆ ತೆಗೆದುಕೊಳ್ರಿ, ನಿಮ್ಮ ಮೇಲೆ ಹೊತ್ತುಕೊಳ್ರಿ. ಅಥವಾ ಕೋಟಿ ಖರ್ಚು ಮಾಡಿ, ಲಕ್ಷ ಖರ್ಚು ಮಾಡಿ ದೇವರು ಮಾಡಂತ ಹೇಳ್ತಾ ಇಲ್ಲ. ಅಥವಾ ನಿನ್ನ ದೇಹವನ್ನು ದಂಡಿಸಿ 800 ಕಿಲೋಮೀಟರ್ ನಡೆದು ಬಾ ಅಂತ ಹೇಳ್ತಾ ಇಲ್ಲ. ಅಥವಾ ಒಂದು ಹೇಳ್ತಾ ಇದೆ, ನಿನ್ ಗೊತ್ತಾ? 6 ದಿವಸ ದುಡಿದು ನಿನ್ನ ಕೆಲಸ ಮಾಡು, ಮೊಣಕಾಲೂರಿ ನನ್ನ ಹತ್ರ ಸಮಯವನ್ನು ಕಳಿ. ಹಲ್ಲೆಲೂಯ, ಹಲ್ಲೆಲೂಯ.
ದೇವರಿಗೆ ನೀನಂದ್ರೆ ಇಷ್ಟ, ದೇವರಿಗೆ ನೀನಂದ್ರೆ ಇಷ್ಟ. ಆದರೆ ನಿನಗೆ ಲೋಕ ಅಂದ್ರೆ ಇಷ್ಟ, ನಿನಗೆ ನಾನು ಅಂಬೋದಂದ್ರೆ ನಿನಗೆ ಇಷ್ಟ. ನಂದೇ ನಡಿಬೇಕು, ನಾನು ಹೇಳ್ದಂಗೆ ಆಗ್ಬೇಕು. ಅಲ್ಲೆಲೂಯ್ಯ. ನೀನು ಹೇಳ್ದಂಗೆ ದೇವರು ಮಾಡ್ತಾನೆ, ದೇವ್ರು ಹೇಳ್ದಂಗೆ ನೀನು ಮಾಡ್ತೀಯ, ದೇವ್ರು ಹೇಳ್ದಂಗೆ ನೀನು ಮಾಡ್ತೀಯ. ಯೋಹಾನ ಬರೆದ ಸುವಾರ್ತೆ 13ನೇ ಅಧ್ಯಾಯ 16ನೇ ವಚನ. ಯೋಹಾನ 3:16. ಯೋಹಾನ 3:16. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವನ ಪಡೆಯಬೇಕೆಂದು ಆತನನ್ನ ಕೊಟ್ಟನು. ಎಲ್ಲಿ ಗಟ್ಟಿ ಗಂಡಗೆ ಆರಾಮಿದ್ದಲ್ಲ, ಗಂಡಗೆ ಸುಸ್ತಾಗಿತ್ತು, ಗಂಡ ಪ್ರಾರ್ಥನೆಗೆ ಬಂದ, ಗಂಡಗೆ ಬೇಸಾಗಿ ಬಿಡ್ತೀವಿ. ಗಂಡ ಆರಾಮಾದ್ಮೇಲೆ ಹೆಂಡತಿ ಹೇಳ್ತಾಳೆ, ಅದೊಂದೇ ದೀಕ್ಷೆ ಕೊಡ್ರಿ, ನನ್ನ ಗಂಡ ಹೊಡೆದ್ರೆ ಸಾಕ್ರಿ, ನಾವೆಲ್ಲರೂ ಏಸಪ್ಪ ನಂಬ್ತೀವಿ. ಆರಾಮಾದ್ಮೇಲೆ ಅದೊಂದೇ ತಗೊಳ್ಳಿ ದೀಕ್ಷೆ. ನಿನ್ನ ಪಾಪ ಹಂಗೆ ಇರ್ಬೇಕಾ? ನಿನ್ನ ಗಂಡ ಸ್ವರ್ಗಕ್ಕೆ ಹೋದ್ರೆ ನೀನು ನರಕಕ್ಕೆ ಹೋಗ್ತೀಯಾ? ನಿನ್ನ ಗಂಡ ಪರಲೋಕ ರಾಜ್ಯದಾಗ ಇದನ್ನ ಪಾಪವನ್ನು ಬಿಟ್ಟುಬಿಟ್ಟು ನೀನು ನರಕಕ್ಕೆ ಹೋಗ್ತೀಯಾ? ರೋಗಗಳನ್ನು ಸ್ವಸ್ಥ ಮಾಡೋದಕ್ಕೆ ಅನೇಕ ಯೋಜನೆಗಳಿದ್ದಾವ, ಆದರೆ ಪಾಪ ರೋಗವನ್ನು ತೊಲಗಿಸುವುದಕ್ಕೆ ಯಾವ ಮದ್ದು ಇಲ್ಲ. ಒಂದೇ ಯಾವುದು ಗೊತ್ತಾ? ರಕ್ತ ಪ್ರೋಕ್ಷಣಂ ಪಾಪ ವಿನಾಶನಂ. ಅಂದರೆ ರಕ್ತ ಪ್ರೋಕ್ಷಿಸಲ್ಪಟ್ಟರೆ ಪಾಪವು ನಾಶವಾಗುವುದು. ಆ ರಕ್ತ ಯಾವುದು? ಪರಿಶುದ್ಧವಾಗಿರುವ ರಕ್ತ, ಪಾಪಗಳನ್ನು ಲಯಪಡಿಸುವ ರಕ್ತ, ಆತ್ಮಕ್ಕೆ ಅಂಟಿಕೊಂಡಿರುವ ಪಾಪವನ್ನು ನಿವಾರಣೆ ಮಾಡುವ ರಕ್ತ, ಅದು ಪರಮಾತ್ಮನ ರಕ್ತ. ಪರಮಾತ್ಮನ ಮತ್ತೆ ಕೊಳ್ಳಗ ಆವು ಇದಕ್ಕ ಏನ್ರಿ ಲುಂಗಿಯಲ್ಲ, ಅದಕ್ಕೇನಂದ್ರೆ ಚರ್ಮದ ದಟ್ಟಿ, ಕಿವಿಗೆ ಕುಂಡಲ, ಕರ್ಣ ಕುಂಡಲ, ತಲೆಗೆ ಜುಟ್ಟು, ಆ ಜುಟ್ಟಿನೊಳಗೆ ಒಬ್ಬಿಣ ಮಗಳು. ಈತಲ್ಲ ಪರಮಾತ್ಮ. ಈ ಪರಮಾತ್ಮಗೆ ಸಾವು ಬಂದಿದೆ, ಈ ಪಾರ್ವತಿಗೆ ಸಾವು ಬಂದಿದೆ. ಅವರೆಲ್ಲ ಹಿಮಾಲಯ ಪರ್ವತದಾಗ ಅವ್ರ ಸಮಾಧಿಗಳಿದ್ದಾವೆ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ರಾಮನ ಏನಾಗಿದ್ದಾನೆ? ಸತ್ತಿದ್ದಾನೆ. ರಾಮನ ಮಕ್ಕಳು ಸತ್ತಿದ್ದಾನೆ. ಎಲ್ಲರೂ ಸಾವನ್ನ ಗೆದ್ದವರು ಒಬ್ಬರೇ. ಅವ್ರು ಯಾರು ಗೊತ್ತಾ? ನಜರೇತಿನ ಯೇಸು. ಆ ಸಮಯದಲ್ಲಿ ಅವಾಗ ಏನು ಎದಕ್ಕಾಗಿ ಬಂದಿದ್ದಾನೆ? ಪರಲೋಕ ರಾಜ್ಯವನ್ನು ಭೂಲೋಕದಲ್ಲಿ ಸ್ಥಾಪನೆ ಮಾಡುವುದಕ್ಕಾಗಿ ಬಂದಿದ್ದಾನೆ. ಅವಾಗ ಯಾಕೆ ಬಂದಿದ್ದಾನೆ? ಎಲ್ಲರ ಮನುಷ್ಯರ ಪಾಪಗಳನ್ನು ನಿವಾರಣೆ ಮಾಡುವುದಕ್ಕಾಗಿ, ರಕ್ತವನ್ನು ಸುರಿಸುವುದಕ್ಕಾಗಿ ಬಂದಿದ್ದಾನೆ. ಆದರೆ ಈಗ ಯಾಕೆ ಬರ್ತಾನೆ ಗೊತ್ತಾ? ಈಗ ಯಾಕೆ ಬರ್ತಾನೆ ಗೊತ್ತಾ? ತೀರ್ಪು ಕೊಡುವುದಕ್ಕಾಗಿ ಬರ್ತಾನೆ, ಜಡ್ಜ್ಮೆಂಟ್ ಮಾಡೋದಕ್ಕಾಗಿ ಬರ್ತಾನೆ, ನ್ಯಾಯಾಧೀಶನಾಗಿ ಬರ್ತಾನೆ. ಅವಾಗ ಪ್ರಿಯವಾದವರೇ, ಪ್ರೀತಿಯಿಂದ ಎಲ್ಲರಿಗೋಸ್ಕರವಾಗಿ ಎಲ್ಲರನ್ನ ಪ್ರೀತಿ ಮಾಡಿ ರೋಗಗಳಿದ್ದವ್ರನ್ನ ಸ್ವಸ್ಥ ಮಾಡಿದ್ದಾನೆ, ಸತ್ತವ್ರನ್ನ ಬದುಕಿಸಿದ್ದಾನೆ, ಪರಲೋಕ ರಾಜ್ಯ ಸಮಾಧಾನದ ಸುವಾರ್ತೆಯನ್ನ ಸಾರಿದ್ದಾನೆ. ಇದೆಲ್ಲ ಮಾಡಿದ್ದಾನೆ, ನಮ್ಮ ಮಧ್ಯದಲ್ಲಿ ಜೀವಿಸಿದ್ದಾನೆ. ಹಲ್ಲೆಲೂಯ. ಈಗ ಯಾಕೆ ಬರ್ತಾನೆ ಗೊತ್ತಾ? ಅನ್ಯ ಜನರಿಗೆ ಇಷ್ಟು ದಿವಸ ಅವಕಾಶ ಇದೆ, ಇನ್ನು ಸ್ವಲ್ಪ ದಿವಸ ಆದಮೇಲೆ ನಿಮಗೆ ಸುವಾರ್ತೆ ಇಲ್ಲ. ಯಾರು ದೇವರು ನಂಬಿಲ್ಲ, ಯಾರು ದೇವರು ನಂಬಲಾರದ ರಕ್ಷಣೆ ಹೊಂದಿಲ್ಲ, ಪಾಪ ವಿಮೋಚನೆ ದೀಕ್ಷಾ ಸ್ನಾನ ಹೊಂದಿಕೊಂಡಿಲ್ಲ, ಅವರೆಲ್ಲ ನರಕದ ಪಾಲಾಗ್ತಾರೆ ಪ್ರಿಯರೇ. ಇನ್ನು ಇದರಲ್ಲಿ ಕೂಡ ಕೆಲವರು ಏನಾಗ್ತಾರೆ ಗೊತ್ತಾ? ನರಕದ ಪಾಲಾಗ್ತಾರೆ. ಯಾರು ದೇವರನ್ನು ನಂಬಿ ರಕ್ಷಣೆ ಹೊಂದಿ ಇನ್ನು ಪಾಪದ ಪಾಲಿಗೆ ಸಾಯಲಾರದೆ ಅಹಂಕಾರ, ಅಪವಿತ್ರತೆ, ಅಶುದ್ಧತೆ, ಅಕ್ರಮತ್ವ, ಶಾರೀರಿಕ ಬಲಹೀನವಾಗಿರ್ತಕ್ಕಂಥ ಕಾರ್ಯಗಳನ್ನು ಇನ್ನೂ ಮಾಡ್ತಾ ಯಾರು ಇದ್ದಾರೋ ಅವರು ಕೂಡ ನರಕಕ್ಕೆ ಹೋಗ್ತಾರೆ ಪ್ರಿಯರೇ.
ಅದಕ್ಕೆ ಕಡೆಯವರೆಗೆ ತಾಳುವವನ ರಕ್ಷಣೆ ಹೊಂದುವನು. ಅಲ್ಲಿಲೂಯ್ಯ. ಬೋಧಕರಾದ ನಮಗೆ ಕಠಿಣವಾದ ತೀರ್ಪುಂಟೆಂದು ಜಾಗೃತ ಪಡಬೇಕಾಗಿದೆ. ಹೇಳ್ತೀವಲ್ಲ ಇನ್ನೊಬ್ರಿಗೆ ಶಾಸ್ತ್ರ, ನಾವು ಇನ್ನೊಬ್ರಿಗೆ ಶಾಸ್ತ್ರ ಹೇಳ್ತೀವಲ್ರಿ. ಹಲ್ಲೆಲೂಯ. ದೇವರಿಗೆ ಮಹಿಮೆಯುಂಟಾಗಲಿ. ದೇವರನ್ನ ನಂಬಲಾರದವರಿಗೆ ಮರಣ ಅವರ ಬಾಗಿಲು ಹೊರಗಿದೆ ಪ್ರಿಯರೇ, ಅವರ ದೇಹದ ಹೊರಗಿದೆ. ಯಾವಾಗ ಒಕ್ಕರಿಸುತ್ತೋ ಗೊತ್ತಿಲ್ಲ. ಕಣ್ಣು ಮುಚ್ಚಿದಗಳು ಅವರು ನರಕದ ಕಣ್ಣು ತೆಗಿತಾರೆ. ಯಾವ ದೇವರು ಕಾಪಾಡಲ್ಲ, ಸೃಷ್ಟಿಕರ್ತನಾದ ದೇವರೇ ಕಾಪಾಡೋದು. ಆ ಸೃಷ್ಟಿಕರ್ತನಾದ ದೇವರೇ ಯೇಸು ಎಂಬ ನಾಮವನ್ನು ಧರಿಸಿಕೊಂಡು ಭೂಲೋಕಕ್ಕೆ ಬಂದಿರುವ ಏಕೈಕ ದೇವರ ಬೆಳೆಸಲ್ಲ. ಹಲ್ಲೆಲೂಯಾ. ದೇವರಿಗೆ ಮಹಿಮೆಯುಂಟಾಗಲಿ. ಇದೊಂದು ಜ್ಞಾಪಕ ಇಟ್ಕೊಂಡ್ರೆ ಉತ್ತರ ಭಾರತದಲ್ಲಿ ಈ ವರ್ಷ ಅನೇಕ ಕಡೆ ಭಯಂಕರವಾಗಿರುವಂತ ನಾಶನ ಜರುಗುತ್ತೆ. ಉತ್ತರ ಭಾರತ, ನಮ್ಮ ಭಾರತ ದೇಶದಲ್ಲಿ ಉತ್ತರ ಭಾಗದಲ್ಲಿ ಅನೇಕ ಜನರು ಸಾಯ್ತಾರೆ. ಜಾಗೃತವಾಗಿದೆ. ನೀನು ದೇವರನ್ನ ನಂಬಿ ಕಣ್ಣು ಮುಚ್ಚಿದರೆ ನಿನ್ನ ಆತ್ಮವನ್ನ ದೇವದೂತರು ತಗೊಂಡೋಗಿ ದೇವಲೋಕದೊಳಗೆ ಹಾಕ್ತಾರೆ. ಅಯ್ಯೋ, ನಮ್ಮ ಸಮಾಜ ಏನ್ ಮಾಡುತ್ತೆ ನಾನು ದೇವರು ನಂಬಿದ್ರೆ? ಹಲ್ಲೆಲೂಯ. ನಿನ್ನ ಸಮಾಜ ಎಷ್ಟು ದುಡ್ಡು ಕೊಟ್ಟರು ನರಕದಿಂದ ಬಿಡ್ಸಕ್ಕಾಗಲ್ಲ. ಇಲ್ಲಿ ಮಾಡುವ ಯಜ್ಞ ಹೋಮಗಳೆಲ್ಲ ಇಲ್ಲೇ ದೇವಲೋಕಕ್ಕೆ ಸಲ್ಲಲ್ಲ. ಹಲ್ಲೆಲೂಯ. ದೇವರಿಗೆ ಮಹಿಮೆಯುಂಟಾಗಲಿ. ಯಾಕೆ ಗೊತ್ತಾ? ಮಹಾಯಜ್ಞ ದೇವರೇ ಆಗಿಬಿಟ್ಟಿದ್ದಾರೆ ಬ್ರದರ್. 2000 ವರ್ಷಗಳಿಂದ ಬ್ರದಲ್ಲ. ದೇವರಿಗೆ ಮಹಿಮೆಯುಂಟಾಗಲಿ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಕ್ರಿಸ್ತ ರಾಜ್ಯಕ್ಕೂ ಆಮೆನ್. ಹಲ್ಲೆಲೂಯಾ. ಎಲ್ಲ ಈ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನೇ ನಿಮಗೆ ಏನ್ ಮಾಡ್ತೀನಿ? ವಿಶ್ರಾಂತಿ. ಅಂದ್ರೆ ದೇಹಕ್ಕೆ ವಿರಾಮ, ಆತ್ಮಕ್ಕೆ ಶಾಂತಿ. ಎಲ್ಲರೂ ಗಟ್ಟಿಗೆ ಚಬಡಿಸೋಣ. ರೋಗಕ್ಕೋಸ್ಕರ ನೀವು ಬಂದಿರ್ಬೋದು, ಆದರೆ ಇನ್ನೊಂದು ಸತ್ಯ ಸುವಾರ್ತೆ ಏನು ಗೊತ್ತಾ? ನಿನ್ನ ದೇಹಕ್ಕೆ ರೋಗ ಇರ್ಬೋದು, ನಿನ್ನ ಆತ್ಮಕ್ಕೆ ಬಲವಾದ ರೋಗ ಇದೆ. ಅದು ಯಾವುದು ಗೊತ್ತಾ? ದೇವರನ್ನ ತಿಳ್ಕೊಳ್ಳಾರ್ದ ರೋಗ ಒಂದು, ನಿನ್ನ ಸೃಷ್ಟಿ ಮಾಡಿರೋದನ್ನು ತಿಳ್ಕೊಳ್ಳಾರ್ದ ರೋಗ ಒಂದು. ಇನ್ನೊಂದು ಏನು ರೋಗ ಗೊತ್ತಾ? ಪಾಪ ರೋಗ. ದೇವರಾಗಿರ್ತಕ್ಕಂಥ ವ್ಯಕ್ತಿಗಳು, ನಾನೇ ಇವ್ರನ್ನ ಸೃಷ್ಟಿ ಮಾಡೀನಿ, ಇವರ ನಾಸಿಕರನ್ನು ಜೀವವಾಯುವನ್ನು ಊದಿದ್ದೀನಿ ಅಂತ ಹೇಳಿದವರು ಯಾರಾದರೂ ಇದ್ದಾರಾ? ಮಾಡಿದವರು ಯಾರಾದರೂ ಇದ್ದಾರಾ? ಅವರೇ ಒಬ್ಬರು. ಯಾರು ಗೊತ್ತಾ? ಯೇಸು ಕ್ರಿಸ್ತ ಮಹಾಪ್ರಭುಗಳು ಭೂಲೋಕಕ್ಕೆ ಬರೋದಕ್ಕಿಂತ ಮುಂಚೆ ನಾವು ಇಳಿದು ಹೋಗಿ ನಮ್ಮ ರೂಪದಲ್ಲಿ ಮನುಷ್ಯರನ್ನ ಉಂಟು ಮಾಡೋಣ. ಹಲ್ಲೆಲೂಯ. ದೇವರಿಗೆ ಮಹಿಮೆಯುಂಟಾಗಲಿ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಅದಕ್ಕೆ ಸುಲಭವಾದ ಮಾರ್ಗ ಇದೆ ಪ್ರಿಯರೇ. ಆ ಸುಲಭವಾದ ಮಾರ್ಗವನ್ನು ನೀವು ಆರಿಸಿಕೊಳ್ಳ್ರಿ. ಕಠಿಣವಾಗಿರ್ತಕ್ಕಂಥ ಮುಂದೆ ನಡೀತಕ್ಕಂಥ ಅವೆಲ್ಲವುಗಳಿಂದ ನೀವು ಬಚಾವಾಗಬೇಕು ಪ್ರಿಯರೇ. ಹಲ್ಲೆಲೂಯ. ದೇವರಿಗೆ ಮಹಿಮೆಯುಂಟಾಗಲಿ. ದೇವರಿಗೆ ಸ್ತೋತ್ರ ಉಂಟಾಗಲಿ. ನೋಡ್ರಿ, ಎರಡನೆಯ ಮರಣ ಆತ್ಮಕ್ಕೆ ಮರಣ. ಆತ್ಮ ಯುಗ ಯುಗಗಳು ನರಕದಲ್ಲಿ ಹಾಕಲ್ಪಡುತ್ತೆ. ಪ್ರಕಟಣೆ ಗ್ರಂಥ 20ನೇ ಅಧ್ಯಾಯ 14ನೇ ವಚನ. ಆಮೇಲೆ ಮೃತ್ಯುವು, ಪಾತಾಳವು ಬೆಂಕಿಯ ಕೆರೆಗೆ ದೊಬ್ಬಲ್ಪಟ್ಟವು. ಆ ಬೆಂಕಿಯ ಕೆರೆಯೇ ಎರಡನೆಯ ಮರಣ. ಯಾವನ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದದ್ದಾಗಿ ಕಾಣಲಿಲ್ಲವೋ ಅವನು ಬೆಂಕಿಯ ಕೆರೆಗೆ ದೊಬ್ಬಲ್ಪಟ್ಟನು. ಎಲ್ಲಗಡಿ ಜೀವಬಾಧ್ಯರ ಪಟ್ಟಿ. ದೇವಲೋಕದಲ್ಲಿ ನೀನು ಯೇಸಪ್ಪ ನಂಬಿದರೆ, ಯೇಸುವಿನ ರಕ್ಷಕನ ನಂಬಿದರೆ ಜೀವಬಾಧ್ಯರ ಪಟ್ಟಿಯಲ್ಲಿ ನಿನ್ನ ಹೆಸರು ಬರೆಯಲ್ಪಡುತ್ತೆ. ಕಣ್ಣಿನಿಂದ ಮಾಡಿದ ಪಾಪ, ಆಲೋಚನೆಯಿಂದ ಮಾಡಿದ ಪಾಪ, ಬಾಯಿಯಿಂದ ಮಾಡಿದ ಪಾಪ, ಕಿವಿಯಿಂದ ಕರ್ಣದಿಂದ ಮಾಡಿದ ಪಾಪ, ಕೈಗಾಲುಗಳಿಂದ ಮಾಡಿದ ಪಾಪ, ಎಲ್ಲ ಪಾಪಗಳ ನಿವಾರಣೆ, ಪಾಪ ವಿಮೋಚನ ದೀಕ್ಷಾಸ್ನಾನ. ಹಲ್ಲೆಲೂಯಾ. ಪಾಪದಿಂದ ರೋಗದಿಂದ
ಮರಣ. ಮೊದಲನೆಯದು ಶಾರೀರಿಕವಾಗಿ ರೋಗ ಬರುವುದು, ಎರಡನೇದು ಆತ್ಮಿಕ ರೋಗ ಹೋಗ್ಬೇಕಾದ್ರೆ ಯೇಸಪ್ಪನ ನಂಬಬೇಕು. ಎಲ್ಲಿಗಿಟ್ಟಿದ್ದೆ ಪ್ರಶ್ನೆ. ಪಾಪವಿಲ್ಲದ ದೇವರು ಒಬ್ಬರೇ, ಅವ್ರ್ಯಾರು? ಯೇಸು ಕ್ರಿಸ್ತ ಮಹಾಪ್ರಭುಗಳು. ಹಲ್ಲೆಲೂಯಾ. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಗೂ ಹಲ್ಲೆಲೂಯಾ. ಆಮೇಲೆ ಜೀವಬಾಧ್ಯರ ಪಟ್ಟಿಯಲ್ಲಿ ನಿನ್ನ ಹೆಸರು ಬರೆದ್ರೆ ಮಾತ್ರ ನಿನ್ನ ದೇವಲೋಕಕ್ಕೆ ಹೋಗಿ ದೇವಲೋಕದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಪ್ರಿಯವಾದರೆ 21ನೇ ಅಧ್ಯಾಯ 5ನೇ ವಚನ. ಮತ್ತ ಪ್ರಕಟಣೆ ಗ್ರಂಥ 21ನೇ ಅಧ್ಯಾಯ. ಆಗ ಸಿಂಹಾಸನದ ಮೇಲೆ ಕೂತಿದ್ದಾದ್ರು ನೋಡ್ರಿ, ಭೂಮಿ ಆಕಾಶ ಸೂರ್ಯ ನಕ್ಷತ್ರಗಳನ್ನು ಉಂಟು ಮಾಡಿದ ದೇವರು 3 ಆಕಾಶ 7 ಆಕಾಶಗಳು ದಾಟಿ ಆತ ಅಲ್ಲಿ ಏನ್ ಮಾಡಿದ್ದಾನೆ? ಸಿಂಹಾಸನದ ಮೇಲೆ ಕೂತ್ಕೊಂಡಿದ್ದಾನೆ. ಪಾಪಿ ಮೋಚನ ದೀಕ್ಷಾ ಸ್ನಾನ ಯಾರು ಹೊಂದಿಕೊಂಡಿದ್ದಾರೋ ಅವರಿಗೆ ದೇವರು ಬಂಗಾರದ ಮನೆಯನ್ನು ಸಿದ್ಧ ಮಾಡಿದರು. ಪ್ರಿಯರೇ, ಪ್ರೀಸಲ್ಲ. ಹಲ್ಲೆಲೂಯಾ. ದೇವರಿಗೆ ಮಹಿಮುಂಟಾಗಲಿ. ನೀವು ಬಂಗಾರದ ಮನೆ ನನಗಾಗಿ ಸಿದ್ಧ ಮಾಡಿದ ದೇವರೇ ಅಂತಕೊಂಡು ಯಾರು ರಕ್ಷಣೆ ಹೊಂದಿದವರು, ರಕ್ಷಣೆ ಹೊಂದಲಾರದವರಾಗಿ ನೀವು ಪ್ರಾರ್ಥನೆ ಮಾಡಿ ಕೇಳಿದ್ರೆ ದೇವರು ಕನಸಿನೊಳಗೆ ಆ ಒಂದು ದರ್ಶನವನ್ನು ನಿಮಗೆ ತೋರಿಸ್ತಾನೆ. ಪ್ರೀಸಲ್ಲ. ಹಲ್ಲೆಲೂಯಾ. ದೇವರಿಗೆ ಮಹಿಮುಂಟಾಗಲಿ. ದೇವರು ಕನಸಿನಲ್ಲಿ ತೋರಿಸಿದ ತಿಳ್ಕೊಂಡು ಇನ್ನೂ ಕೂಡ ನಿನ್ನ ಹೃದಯ ಬದಲಾವಣೆ ಆಗಲಾರ್ದಂಗಿದ್ರೆ ಮೊದಲಿನದು ಜ್ಞಾಪಕ ಮಾಡಿಕೊ. ಮೊದಲಿನ ಸ್ಥಿತಿ ಯಾವ ಭಕ್ತಿ ಇತ್ತು, ಮೊದಲಿನಲ್ಲಿ ಯಾವ ಪ್ರಕಾರವಾಗಿ ಭಯ ಇತ್ತು, ಮೊದಲಿನ ಸ್ಥಿತಿಯಲ್ಲಿ ನೀನು ಯಾವ ಪ್ರಕಾರವಾಗಿ ದೇವರನ್ನ ಅಂಟಿಕೊಂಡು ನಡ್ಕೊಂಡಿದ್ದೀ ಅದನ್ನ ಜ್ಞಾಪಕ ಮಾಡಿಕೊಂಡು ಅದಕ್ಕಿಂತಲೂ ಉತ್ತಮವಾಗಿ ನಡ್ಕೊಳ್ಬೇಕು. ನೀನು ಒಂದು ವೇಳೆ ದೇವ್ರಿಗೆ ಕ್ಷಮಿಸ್ತಾನೆ ತಿಳ್ಕೊಂಡು ಇನ್ನೂ ತಪ್ಪು ಮಾಡ್ತಾ ಇದ್ದೇನೆ, ದೇವ್ರಿಗೆ ಕ್ಷಮಿಸ್ತಾನೆ ತಿಳ್ಕೊಂಡು ನೀನು ಇನ್ನೂ ಪಾಪ ಮಾಡ್ತಾ ಇದ್ದೀನಿ, ಕೋಪ ದೇವರು ಕೃಪೆ ತೋರಿಸ್ತಾನೆ ತಿಳ್ಕೊಂಡು ಇನ್ನೂ ಪಾಪಗಳು ಮಾಡ್ತಾ ಇದ್ದಾನೆ. ಜಾಗ್ರತ. ಯಾಕೆ ಗೊತ್ತಾ? ಯಾವಾಗ ಮರಣ ಬರುತ್ತೋ ನಿನಗೆ ಗೊತ್ತಿಲ್ಲ. ಗಾಡಿ ಮೇಲೆ ಹೋಗೋ ಹೊತ್ತಿನಾಗ ಆಕ್ಸಿಡೆಂಟ್ ಆಗ್ಬೋದು, ಮನೆಗೆ ಮಕ್ಕಂಡಾಗ ನೆಗಡಿ ಬಂದಂಗೆ ಒಂದು ಕಫ ಕುದಿಗೆ ಅಡ್ಡಗಿಟ್ಟು ಉಸಿರು ನಿಂತೋಗ್ಬೋದು. ತಕ್ಷಣವೇ ಯಾರು ಬರ್ತಾರೆ ಗೊತ್ತಾ? ಮರಣದ ದೂತರು ಬರ್ತಾರೆ. ಅಡ್ಡಾಡ್ತಾ ಇದ್ದಾರೆ ಮರಣದ ದೂತರು, ಮರಣದ ದೂತರು. ಆದರೆ ಯಾರು ಯೇಸಪ್ಪನ ನಂಬಿದಾರೋ, ಯೇಸುವಿನ ಅರ್ಥ ಏನ್ರಿ? ಜೀವ. ಎಲ್ಲಿ ರಕ್ಷಕ. ಹಲ್ಲೆಲೂಯಾ. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಕ್ರಿಸ್ತ ಮಹಾರಾಜಗೂ ಆಮೆನ್. ಓದ್ರಿ. ಈಗ ಎಲ್ಲವನ್ನು ಹೊಸದು ಮಾಡುತ್ತೇನೆ ಅಂದನು, ಮತ್ತು ಒಬ್ಬನು ನನಗೆ ಇದನ್ನು ಬರೆ, ಈ ಮಾತುಗಳು ನಂಬತಕ್ಕವುಗಳು ಸತ್ಯವಾದವುಗಳು ಆಗಿವೆ. ಹಲ್ಲೆಲೂಯಾ. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಗೂ ಆಮೆನ್. 21ನೇ ಅಧ್ಯಾಯ ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದಿರುವಂತವರ ಹೆಸರುಗಳು. ಪ್ರಿಯರೇ ನೋಡ್ರಿ, ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದಿರುವಂತವ್ರು ಮಾತ್ರ ದೇವಲೋಕಕ್ಕೆ ಸೇರ್ತಾರೆ. ಆದ್ರೆ ಅದು ಎಂಟ್ರಿ ಎಲ್ಲಿ ಆಗದೆ? ಭೂಲೋಕದಲ್ಲಿಯೇ ಎಂಟ್ರಿ ಮಾಡಿಕೊಳ್ಳೋದಿದೆ. ಹಲ್ಲೆಲೂಯಾ. ಆಧಾರ್ ಕಾರ್ಡ್ ಮಾಡ್ಸಕ್ಕೆ ಒಂದು ಇರ್ತಲ್ರಿ, ಒಂದು ಇದು ಇರ್ತಲ್ಲ, ಅಲ್ಲೇ ಹೋಗಿ ನೀವು ಮಾಡಿಸ್ಬೇಕು. ಬೇರೆ ಎಲ್ಲಿದ್ದೆಲ್ಲ ಮಾಡ್ಸಕ್ಕೆ ಬರುತ್ತೆ? ಮೊಬೈಲ್ನಾಗ ಮಾಡಕ್ಕೆ ಬರುತ್ತೆ? ಬರಲ್ಲ. ಅದಕ್ಕೊಂದು ಕೇಂದ್ರ ಇದೆ, ಅಲ್ಲಿ ಹೋಗಿ ಮಾಡಿಸ್ಬೇಕು ನೀನು. ಹಲ್ಲೆಲೂಯಾ. ರೇಷನ್ ಕಾರ್ಡ್ ಅಲ್ಲಿ ಒಂದು ಕೇಂದ್ರ ಇದೆ, ಅಲ್ಲಿ ಹೋಗಿ ನೀನು ಮಾಡಿಸ್ಬೇಕು. ಎಲ್ಲಿ ಬೇಕಲ್ಲಿ ಮಾಡ್ಸಕ್ ಬರಲ್ಲ. ಅವರು ಸರ್ಕಾರದಿಂದ ಅನುಮತಿ ತಗೊಂಡ್ರೆ ಮಾತ್ರ ಅವ್ರಿಗೆ ಅವಕಾಶ ಕೊಡ್ತಾರೆ. ಹಲ್ಲೆಲೂಯಾ. ಅದೇ ಪ್ರಕಾರವಾಗಿ ಪರಲೋಕದ ದೇವರು ಭೂಲೋಕದಲ್ಲಿ ಈ ಮೃತ್ಯುಂಜಯ ಮಠಕ್ಕೆ ಅನುಮತಿ ಕೊಟ್ಟಿದ್ದಾನೆ. ಪರಲೋಕ ರಾಜ್ಯದಲ್ಲಿ ಜೀವಬಾಧ್ಯರ ಪಟ್ಟಿಯಲ್ಲಿ ನಿಮ್ಮ ಹೆಸರುಗಳನ್ನ ಯಾರು ಮಾಡುವುದಕ್ಕಾಗಿ ಇಲ್ಲೊಬ್ಬ ದೂತನ್ನ ದೇವರು ನಿಂದಿರಿಸಿದ್ದಾನೆ. ಯಾರು ಪಾಪಗಳನ್ನ ಹೊತ್ತುಕೊಂಡು ಯೇಸು ಸ್ವಾಮಿ ನಿಜವಾದ ದೇವರಂತ ನಂಬಿ ಪಾಪಿ ಮೋಚನ ದೀಕ್ಷಾಸ್ನಾನ ಮಾಡಿಸಿಕೊಳ್ತಾರೋ ಅವರ ಹೆಸರುಗಳನ್ನು ಆ ದೂತ ಬರೆದುಕೊಳ್ತಾನೆ. ಪ್ರಿಯಸುಲ. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೇಲೆ ನೋಡ್ರಿ, ಆ ನರಕಕ್ಕೆ ಒಯ್ಯುವಂತವರು, ನರಕಕ್ಕೆ ಬೀಳುವಂತವರು ಯಾರು? ಸ್ವರ್ಗದಲ್ಲಿ ಇರುವಂತವರು ಯಾರು? 3ನೇ ವಚನ.
ದೇವರ ನಿವಾಸ ಮನುಷ್ಯರಲ್ಲಿ ಅದೇ, ಆತನ ಅವರೊಡನೆ ವಾಸ ಮಾಡೋಣ. ಹೊರಗಿರಂಗಿಲ್ಲ, ಈಗ ಬಗಲಾಗಿರ್ತಾನೆ ದೇವರು. ಹಾ, ಅವರು ಆತನಿಗೆ ಪ್ರಜೆಗಳಾಗಿರು. ಹಾ, ಯಾರ ಸಂಗಡ ಅಲ್ಲ, ದೇವರಿಗೆ ಇರ್ತಾನೆ. ಏನು ಕೊರತೆನೇ ಇಲ್ಲ. ಹಾ, ಕಣ್ಣೀರಿಲ್ಲ. ಹಲ್ಲೆಲೂಯ. ಕಣ್ಣೀರನ್ನೆಲ್ಲ ಒರೆಸಿಬಿಡುವನು. ಹಾ, ಇನ್ನು ಮರಣ ಇಲ್ಲ. ಯಾಕೆ? ಜೀವಬಾಧ್ಯರ ಪಟ್ಟಿಯಲ್ಲಿ ನಿನ್ನ ಹೆಸರು ಬರೆಯಲ್ಪಟ್ಟಿದೆ. ಹಾ, ದುಃಖ ಇಲ್ಲ ನಿನಗೆ. ಅವ್ರ ಬಗ್ಗೆ ಇವ್ರ ಬಗ್ಗೆ ಚಿಂತೆ ಮಾಡಕ್ಕಿಲ್ಲ. ನನಗೆ ಮಕ್ಕಳಾಗಲಿಲ್ಲ, ಅಥವಾ ಪ್ರಿಯವಾದವರೇ ನನಗೆ ಮೊಮ್ಮಕ್ಕಳು ಬರಲಿಲ್ಲ, ಈ ದುಃಖ ಇಲ್ಲ, ಚಿಂತೆ ಇಲ್ಲ. ಅಥವಾ ನನಗೆ ಸಾಲ ತೀರ್ಸೋದಾಗಲಿಲ್ಲ, ನಾನು ಆಸ್ತಿ ಮಾಡಲಿಲ್ಲ, ನನ್ನ ರೋಗ ಗುಣ, ಈ ದುಃಖ ಇಲ್ಲ, ಈ ನೋವಿಲ್ಲ ನಿನಗೆ. ಹಾ, ಗೋಳಾಟ. ಎಷ್ಟು ಗೋಳಿದ್ದು ನಿನ್ನ ಶರೀರಕ್ಕೆ ವಿಷಯದಲ್ಲಿ, ಈ ಗೋಳಾಟ ಎಲ್ಲ ಇಲ್ಲ. ಹಾ, ಕಷ್ಟವಾಗಲಿ ಇರುವುದಿಲ್ಲ. ಮೊದಲಿದ್ದದ್ದೆಲ್ಲ ಇಲ್ಲದ ಏನಿತ್ತು ಅದೆಲ್ಲ ಏನಾಯ್ತವ? ಹೊರಟೋಯ್ತು. ಅಲ್ಲಿ ನಿನಗೆ ದೇವರ ಪ್ರಕಾಶ, ದೇವರ ತೇಜಸ್ಸು. ಹಲ್ಲೆಲೂಯ. ಅದಕ್ಕಾಗಿ ನಿನ್ನ ಬಗಲಾಗಿ ನಿನ್ನ ಯಜಮಾನ ಕೊಡಿ ನಿನ್ನಂಗೆ ಸ್ತುತಿ ಮಾಡ್ಬೇಕಂತ ಪ್ರಾರ್ಥನೆ ಮಾಡ್ರಿ. ನಿನ್ನ ಬಗಲಲ್ಲಿ ನಿನ್ನ ಹೆಂಡತಿ ನಿನ್ನ ದೇವ್ರನ್ನ ಸ್ತುತಿ ಮಾಡ್ಬೇಕಂತ ಪ್ರಾರ್ಥನೆ ಮಾಡ್ರಿ. ನಿನ್ನ ಮಕ್ಕಳು ನಿನ್ನ ಬಗಲಲ್ಲಿ ದೇವ್ರನ್ನ ಸ್ತುತಿ ಮಾಡ್ಬೇಕಂತ ಪ್ರಾರ್ಥನೆ ಮಾಡಿ. ಅವ್ರು ರಕ್ಷಣೆ ಹೊಂದಬೇಕು. ಹಾ, ಆಗ ಸಿಂಹಾಸನದ ಮೇಲೆ ಕೂತಿದ್ದವನು, ಇಗೋ ಎಲ್ಲವನ್ನ ಹೊಸದು ಮಾಡುತ್ತೇನೆ. ಆಮೇಲೆ ಸರಿ. ಆಮೇಲೆ ನೋಡ್ರಿ 6ನೇ ಅಧ್ಯಾಯ ನೋಡ್ತೀವಿ. ನಾನೇ ಆದಿಯು ಅಂತ್ಯವು ಪ್ರಾರಂಭವು ಸಮಾಪ್ತಿಯಾಗಿದ್ದೇನೆ. ದಾಹವುಳ್ಳವರಿಗೆ ಜೀವಜಲದ ಬುಗ್ಗೆಯಲ್ಲಿ ಕ್ರಯವಿಲ್ಲದೆ ಕುಡಿಯುವುದಕ್ಕೆ ಕೊಡುವೆನು. ಜಯ ಹೊಂದುವವನು ಇವುಗಳಿಗೆ ಜಯ ಹೊಂದುವ ಅರ್ಥ ಏನು? ಶಾರೀರಿಕ ರೀತಿಯಲ್ಲಿ ಈ ಲೋಕದೊಳಗೆ ಯಾವ್ಯಾವ ನಿನ್ನ ಅಪಜಯಪಡಿಸುವ, ದೇವರಿಂದ ನಿನ್ನ ದೂರ ಮಾಡುವ, ಅವೆಲ್ಲವುಗಳ ಮೇಲೆ ನೀನು ಜಯ ಹೊಂದಬೇಕಂದ್ರೆ ಪ್ರೀತಿಯನ್ನು ಧರಿಸಿಕೊಳ್ಬೇಕು. ಪ್ರೀತಿ ದೇವರ ಪ್ರತಿರೂಪ. ಜಯ ಹೊಂದಿದವನು ಜಯವೀರ ನಿನ್ನ ಹೃದಯದೊಳಗೆ ಇರ್ತಾನೆ ಎಂದು ಗಟ್ಟಿ ಇಷ್ಟಪಡಿ. ಅದಕ್ಕೆ ನೀವು ಯೋಹಾನ ಬರೆದ ಪತ್ರಿಕೆಯಲ್ಲಿ ನೋಡ್ರಿ, 1 ಯೋಹಾನ ಬರೆದ ಪತ್ರಿಕೆಯಲ್ಲಿ ನೋಡ್ರಿ, ಪ್ರೀತಿಯು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ದೇವರು ನಂಬಿವಿ ಅಂತ ಹೇಳಿಕೊಂಡು ದೀಕ್ಷಾಸ್ನಾನ ತಗೊಂಡಿವಿ ಅಂತ ಹೇಳಿಕೊಂಡು ನೀನು ಪ್ರೀತಿ ಇಲ್ಲದಂಗೆ ಇದ್ದರೆ ನೀನು ಹೊರಗೆ ಹಾಕಲ್ಪಡ್ತೀವಿ. ನೋಡ್ರಿ, ಆ ಒಂದು ನರಕದಲ್ಲಿರ್ತಕ್ಕಂಥವ್ರು ಯಾರಿದ್ರು ನೋಡ್ರಿ. ಈಗ ಆಮೇಲೆ ಇದೇ 7ನೇ ವಚನ ನೋಡ್ತೀವಿ ನಾವು. ಜಯವನ್ನು ಇವುಗಳಿಗೆ ಬಾಧ್ಯನಾಗುವನು, ನಾನು ಅವನಿಗೆ ದೇವರಾಗಿರೋ, ಅವನು ನನಗೆ ಮಗನಾಗಿರುವನು. ಪ್ರೈಸಲ್ಲ. ದೀಕ್ಷಾಸ್ನಾನ ಹೊಂದಿದವರಿಗೆ ದೇವರು ಕೊಡುವಂತ ಬಹುಮಾನ ಏನು ಗೊತ್ತಾ? ಅವರು ದೇವರ ಮಕ್ಕಳು. ಅವ್ರ ಕಿಚ್ಚನ, ಅವರು ಎಸ್ಸಿನೋ, ಅವರು ಇನ್ನೊಂದು ಅಲ್ಲ. ಅವ್ರು ಯಾರವರು? ದೇವರ ಮಕ್ಕಳು. ಹಲ್ಲೆಲೂಯ. ಯೇಸುವನ್ನು ನಂಬದೇ ಇದ್ದವರೆಲ್ಲ ಅಪವಾದಿಯ ಮಕ್ಕಳು. ಯೇಸುವನ್ನು ನಂಬಿದವರೆಲ್ಲ ದೇವರ ಮಕ್ಕಳು. ಅದರೇ ಇಲ್ಲ, ಅದರನೇ ಇಲ್ಲ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಯೇಸುವನ್ನು ನಂಬಲಾರ್ದಂಗಿದ್ದರೆ ನಾಶನವು ನಿನ್ನ ಜೀವನದ ಹಂತವಾಗಿ ಪ್ರಾಪ್ತಿಯಾಗುತ್ತೆ. ಯೇಸುವನ್ನು ಹಿಂಬಾಲಿಸಿದರೆ, ಯೇಸುವನ್ನು ನಂಬಿದರೆ ನಾಶನವು ನಿನ್ನಿಂದ ದೂರವಾಗುತ್ತೆ. ಹಲ್ಲೆಲೂಯ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಕ್ರಿಸ್ತ ಮಹಾರಾಜಗೂ. ಆದರೆ ಹೇಡಿಗಳು ನಂಬಿಕೆ ಇಲ್ಲದ ನೋಡ್ರಿ. ಆದರೆ ಹೇಡಿಗಳಂತಂದ್ರೆ ಅಯ್ಯಯ್ಯೋ ನಮ್ಮವ್ರು ಏನೋ ಅನ್ಕೊಂತಾರೇನೋ. ಈ ಕಡೆ ನೋಡ್ರಿ ಅಯ್ಯಯ್ಯ ನಮ್ಮವ್ರಿ, ನಮ್ಮ ಅಣ್ಣ ತಮ್ಮರು ಏನು ಅನ್ಕೊಂತಾರೆ? ಎಸಪ್ಪ ಅಂದ್ಕೊಟ್ರಿ. ನಿಮ್ಮ ಅಣ್ಣ ಉಳಿಸ್ತಾನೆ ನಿಮ್ಮ ಪ್ರಾಣ ಉಳಿದಾಗ, ನಿಮ್ಮ ತಮ್ಮ ಉಳಿಸ್ತಾನೆ, ನಿಮ್ಮ ಅಪ್ಪ ಉಳಿಸ್ತಾನೆ, ನಿಮ್ಮ ಗುರು ಉಳಿಸ್ತಾನ. ಆ ಗುರುವಿನ ಪ್ರಾಣನೇ ಯಾರ ಕೈಯಾಗೈತೆ? ನೀನು ನಂಬಿದ ಯೇಸುವಿನ ಕೈ. ಹಲ್ಲೆಲೂಯ. ದೇವರಿಗೆ ಮಹಿಮೆ ಉಂಟಾಗಲಿ. 2ನೇ ಜೀವಿತದಲ್ಲಿ ಪರಲೋಕದ ಆನಂದವನ್ನು ನೀನು ಪಡ್ಕೊಳ್ಬೇಕಾಗಿದೆ. ಅದು ಆತ್ಮ
ನರಕಕ್ಕೆ ಹೋಗದಂತೆ ಸ್ವರ್ಗಕ್ಕೆ ಸೇರುವುದಕ್ಕಾಗಿ ನೀನು ಒಂದು ವೇಳೆ ಈ ಸ್ವಭಾವಗಳು ನಿನ್ನಲ್ಲಿದ್ದರೆ ಈಗಲೇ ಆ ತಪ್ಪುಗಳನ್ನು ಒಪ್ಪಿಕೊಂಡು ಇಷ್ಟು ದಿವಸ ಏಸಪ್ಪ ನೀನು ನಂಬಿಲ್ಲ, ಸೃಷ್ಟಿಯನ್ನು ಪೂಜೆ ಮಾಡೀನಿ, ನಷ್ಟ ಮಾಡಿಕೊಂಡಿನಿ, ಶರೀರವನ್ನು ಪೂಜೆ ಮಾಡೀನಿ, ಶರೀರವನ್ನು ಆರಾಧನೆ ಮಾಡಿ ನಷ್ಟ ಮಾಡಿಕೊಂಡಿನಿ, ಈಗ ನೀನು ಬೇಕಂತ ನೀನು ತಿಳ್ಕೊಂಡು ನಿರ್ಧಾರ ಮಾಡಿಕೆ ಮುಂದಿನ ದಿನಗಳಲ್ಲಿ ಏನಿದೆ ಪಾಪ ವಿಮೋಚನೆ ದೀಕ್ಷಾಸ್ನಾನ ಇದೆ, ನೀನು ಶುದ್ಧನಾಗು, ಪರಲೋಕ ರಾಜ್ಯಕ್ಕೆ ಸಿದ್ಧವಾಗು. ಪ್ರೀತಿಸಲ್ಲ ಹಲ್ಲೆಲೂಯಾ. ಆದರೆ ಹೇಳಿಗಳು ಆಮೇಲೆ ನಂಬಿಕೆ ಇಲ್ಲದವರು, ನೀನು ಪ್ರಾರ್ಥನೆ ಮಾಡ್ತಿ, ಭಾರ ನೀನು ಒಳಗಿಟ್ಕೊಂತಿ, ಹೆಂಡತಿ ಹೇಳ ಬರ್ಬೇಕು ಪ್ರಾರ್ಥನೆ ಮಾಡು, ನೀನು ಮಾಡ್ತಿ, ಹೌದಾ? ನಿನ್ನ ನಂಬಿಕೆ ಇಲ್ಲ. ನಂಬಿಕೆ ಇದ್ರೆ ಏನು ಮಾಡ್ತಾರೆ? ಹೆಂಗೆ ಬರ್ತಾರೆ. ನೀನು ಹೋದ್ರೆ ನೀನಿಂದ ಹೊಡಿ ಬಂದ್ಬಿಡ್ತಾರೆ, ನೀನು ಬ್ಯಾಡ ಅಂದ್ರೂ ಬಿಡಲ್ಲ, ನೀನು ಹಿಡ್ಕೊಂಡು ಬಂದ್ಬಿಡ್ತಾರೆ, ಹೌದಲ್ಲ? ಪ್ರಾರ್ಥನೆ ಮಾಡಿಸೋದ್ರಿಂದ ಮುಖ್ಯ ಅಲ್ಲ, ನಂಬಿಕೆ ಇಡೋದು ಭಾಳ ಪ್ರಾಮುಖ್ಯ. ನಂಬಿಕೆ ಇಲ್ಲದವರು ಅಂತ, ನಂಬಿಕೆ ಇಲ್ಲ, ನಿನಗೇನ ನಿದ್ದೆ ಬರುತ್ತೆ, ಏನೋ ಕೊಡಿದ್ರೆ ನಿದ್ದೆ ಬರುತ್ತೆ, ಹೆಂಡತಿ ಬಗಲಾಗಿದ್ರು ನಿದ್ದೆ ಬರುತ್ತೆ, ಗಂಡ ಬಗಲಾಗಿದ್ರು ನಿದ್ದೆ ಬರುತ್ತಿಲ್ಲ, ನಮ್ಗೆ ನಿದ್ದೆ ಬರೋಲ್ಲ. ಯಾಕೆ ಗೊತ್ತಾ? ಏನೋ ಉಳಿವು ಪುಡಿ ಬರ್ತವೇನೋ, ಕಳ್ಳರು ಬರ್ತಾರೇನೋ. ಯಾಕೆ? ಈ ಹಬ್ಬ ಹರಿದಿನಗಳು ಎಲ್ಲ ಕೊಳ್ಳ ತುಂಬ ಸಾಮಾನು ಹಾಕ್ಕೊಂಡಿರ್ತಾರೆ, ನೋಡಿಬಿಡ್ತಾರೆ. ಈಗ ಇಷ್ಟೊಂದು ಗಳಿಸಿಬಿಟ್ರಿ ನೀವು, ಯಾರೋ ಹಾಕ್ಕೊಂಡ್ರೆ ನೀವು ನಮಗೆ ಹೌದಾ ಹಬ್ಬ ಚಿಕ್ಕಿ ಬಂಗಾರ ಗಳಿಸಿರಿ ನೀವು. ಆವಾಗ ಟಕ್ ಅಂತತೆ. ಯಾವಾಗ ದ್ಯಾಸ ಆಗುತ್ತೆ ಗೊತ್ತಾ? ಯಜಮಾನಿ ಇದ್ದಾಗ ದ್ಯಾಸ ಆಗುತ್ತೆ, ಯಜಮಾನಿ ಇಲ್ಲ ಮನ್ಯಾಗ, ಹೆಂಗೆ ಕಳ್ಳರು ಬಂದ್ರೆ ಹೆಂಗೆ ಅರ್ಥ ಮಾಡ್ಕೊಳ್ತೀವ್ರೆ. ನಿಮ್ಮ ಆತ್ಮದ ಯಜಮಾನ ಭಯವುಳ್ಳವನಾಗಿದ್ದಾನ, ನಿಮ್ಮ ಆತ್ಮದ ಯಜಮಾನ ನಿಮ್ಮನ್ನು ಕಾಯುವ ದೇವರಾಗಿದ್ದಾನ. ದೇವರು ನೀವು ನಂಬಿದ್ರೆ ಎಲ್ಲಿ ಹೋದ್ರೆ ನಿನಗೇನಿಲ್ಲ, ಭಯ ಇಲ್ಲ, ಬರೆದಲ್ಲ, ನಂಬಿಕೆ. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಿ, ದೇವರಿಗೆ ಸ್ತೋತ್ರ ಉಂಟಾಗಿ. ಬಲು ಯೇಸು ಕ್ರಿಸ್ತ ಮಹಾರಾಜ. ನಂಬಿಕೆ ಇಲ್ಲದವರು, ಅಸಹ್ಯವಾದದರಲ್ಲಿ ಸೇರಿದವರು, ಕೊಲೆಗಾರರು. ಕೊಲೆಗಾರರ ಅರ್ಥ ಏನೋ? ಮಾತಿನಿಂದ ಚುಚ್ಚಿ ಇನ್ನೊಬ್ಬರಿಗೆ ಮನಸ್ಸನ್ನ ಕೊಲ್ಲುವಂಥವ್ರು ಕೊಲೆಗಾರರು. ಕೆಲವರು ಸೈಲೆಂಟಾಗಿ ಮಾತಾಡಿ ಸಾಯಿಸ್ಬಿಡ್ತಾರೆ ಪ್ರಿಯರು, ಇನ್ನು ಕೆಲವರು ಗಟ್ಟಿಗೆ ಮಾತಾಡಿ ಸಾಯಿಸ್ತಾರೆ. ನಾವು ಅನ್ಕೊಂಡು ನಾವೇನು ಕೊಲೆಗಾರರಲ್ಲ, ಹುಡ್ಕೈತಿ ತಗೊಂಡು ಯಾರು ನೀನು ಚುಚ್ಚಿಲ್ಲ, ನಿನ್ನ ನಾಲಿಗೆಯಿಂದ ಏನು ಮಾಡಿ ನೀನು ಕೊಲ್ಲಿಬಿಟ್ಟಿ. ನೀನು ಪದ್ಯಾರು ನೋಡಿದ್ರೆ ಅಕ್ಕಮ್ಮ ಬಾ ಚಾ ಕುಡಿದು ಬಂತಿ, ಅದೇ ನಿಮ್ಮ ಅತ್ತೆ ದಳಿಗಿಟ್ಟ ಚಂಪ ಕೂತ್ಕೊಂಡು ಊರ ಮಂದಿಗೆ ಬರುತ್ತೆ ಕ್ಯಾಟಿ ಬ್ಯಾಗ್, ಇದಕ್ಕೆ ಬರ್ಬೋದು. ಅಕ್ಕಮ್ಮ ಬಾ ಬೇಕಂತ. ಯಾಕೆ? ಅತ್ತಮ್ಮ ನೋಡ್ಬೇಕಲ್ಲ, ಇನ್ನೊಬ್ಬಕ್ಕೆ ಏಕೆ ಏನು ನೋಡ್ತಾಳ, ನೋಡಿಬಿಟ್ಟು ಅಂತಾಳೆ ಆಕೆ 5-6 ಲಕ್ಷ ಕೊಟ್ಟು ಮದುವೆ ಮಾಡಿ ಬಕ್ ಮಾಡಕ್ಕೆ ಕರ್ಕೊಂಡಾಳ ಈಕೆ ಅಂತ. ಅರ್ಥ ಮಾಡ್ಕೊಳ್ಳಿ ಪ್ರಿಯರೇ, ಸಮಾಧಾನ ಐತೆ. ಇವರು ಯಜ್ಞ ಮಾಡ್ತಾರೆ, ಹೋಮ ಮಾಡ್ತಾರೆ, ಪೂಜೆ ಮಾಡ್ತಾರೆ, ವಾರಗಳು ಮಾಡ್ತಾರೆ, ಆದರೆ ಇವರಿಗೇನಿಲ್ಲ, ಸಮಾಧಾನ ಇಲ್ಲ. ನೀನು ದೇವರು ನಂಬಿದ್ದೀಯ, ನಿನ್ನಲ್ಲಿ ಒಂದೊಳಗೆ ಬುದ್ಧಿ ಇದ್ದರೆ ಇವತ್ತೇ ತೆಗೆದು ಸಾಕು. ಶುದ್ಧ ಇಲ್ಲಂದ್ರೆ ಶುದ್ಧವಾಗಿರುವ ಲೋಕಗಳಿಗೆ ಹೋಗಲ್ಲ. ನಾನು ಮೊದಲುಗೊಂಡು ಎಲ್ಲರೂ ಅಷ್ಟೇ. ನನಗೆ ಹೇಳ್ತೀನಿ ಅಂತ ತಿಳ್ಕೊಂಡು ಅಶುದ್ಧವಾಗಿ ಜೀವಿಸಿದ್ರೆ ಅಶುದ್ಧವಾಗಿರುವ ಲೋಕಕ್ಕೆ ಹೋಗಲ್ಲ. ನಾನು ಶುದ್ಧಿಯಾಗಬೇಕು, ಶುದ್ಧಿಯಾದರೆ ಮಾತ್ರ ಅಲ್ಲಿ ಹೋಗ್ತೇನೆ. ಅದಕ್ಕೆ ದಿನ 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 ಒತ್ತುಕೊಂಡು ನಡಿಬೇಕಂತ. ಶಿಲಿಬೆ ಅಂದರೆ ಶ್ರಮೆ. ನಿನ್ನ ಶಿಲಿಬೆ ಒತ್ತುಕೊಂಡು ಏನು ಬಿಸಾಕೀಯ, ಅಯ್ಯೋ ಕೆಲಸ ಜಾಸ್ತಿ ಆಗಿಬಿಡ್ತು ಅತ್ತಮ್ಮ, ಹೊಟ್ಟೆಬೇನ ಆಯ್ತು ನನಗೆ, ಆ ಮಕ್ಕ ಮೂಲಿಗೆ ದಿನ ಹೊಟ್ಟೆಬೇನೆ. ಸೋಮಾರಿ ಕೂಸಿನವ ಸಿಂಬಳು ನಗಡಿನವ. ಸೋಮಾರಿ ಅಂದರೆ ದೇವರು ಇಷ್ಟಪಡಲ್ಲ. ಮೈಯನ್ನು ಯಾರು ಉಳಿಸಿದ್ರೆ ರೋಗ ಬಂದ್ಬಿಡ್ತಪ್ಪ, ಕೊಬ್ಬೆಲ್ಲ ತುಂಬ್ತದೆ, ನರಗಳಾಗ ತುಂಬ್ತದೆ, ಕಿಡ್ನಿಗಳಲ್ಲಿ ತುಂಬ್ತದೆ, ಆಮೇಲೆ ಯೂರಿನ್ ಬ್ಲಾಡರ್ನಲ್ಲಿ ಕೊಬ್ಬು ತುಂಬ್ತದೆ, ಆಮೇಲೆ ರಕ್ತದಲ್ಲಿ ಈ ಏನಂತಾರೆ ನರಗಳಲ್ಲಿ ಕೊಬ್ಬು ತುಂಬಿ ಹಾರ್ಟ್ ಪ್ರಾಬ್ಲಮ್ ಬರ್ತದೆ. ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಆರೋಗ್ಯ ಸರಿಗಿರ್ಬೇಕಂದ್ರೆ ಲವಲೌಕಿಯಿಂದ ನೀವು ಕೆಲಸ ಮಾಡಬೇಕು. ಕೆಲವ್ರಿಗೆ ಏನಿಲ್ಲ 10 ಪಾಯಿಂಟಿಗೆ ಹೆಚ್ಚಿಬಿಟ್ರೆ ಕಾಲ ಇರ್ತವಂತ ಪ್ರಿಯರೇ. ಎಷ್ಟು ವಯಸ್ಸು? 32 ವರ್ಷ ವಯಸ್ಸು ಒಳಗೆ
ನಾಚಿಗೆ ಆಗ್ಬೇಕು. ಅಷ್ಟು ಶರೀರವನ್ನು ಏನು ಮಾಡ್ಕೊಂಬಿಟ್ರಿ ನೀವು? ಏನು ಮಾಡ್ಕೊಂಡ್ರಿ? ಎಷ್ಟು ಕಿಲೋಮೀಟರ್ಗಳು ಏಸಪ್ಪ ನರಾವತಾರಿಯಾಗಿ ಬಂದು ನಡೆದು ಹೋಗಿದ್ದಾನೆ ಪ್ರಿಯರೇ. ಅತನ ಮಗನಾಗಿರುವ ನೀನು ಬಲಹೀನವಾಗಿದ್ದು ಸತ್ತರೆ ಹಿಂಗೆ ಸಾಕಿನ ಹೊರತು ನಾನು ಕೆಲಸ ಮಾಡಲ್ಲ ಅಂತಾರ ಹೊರತು ಕೆಲಸ ಮಾಡಿ ನಾನು ಸಾಯ್ತೀನಿ ಅನ್ನೋರು ಇಲ್ಲ. ಕೆಲವರು ಸೋಮಾರಿಗಳು ಪ್ರಿಯರೇ. ಸೋಮಾರಿಗಳಿಗೆ ದೇವರದ ಜಾಗ ಇಲ್ಲ. ಅರ್ಥ ಆಯ್ತ್ರಿ? ಸೋಮಾರಿಗಳಿಗೆ ಇಲ್ಲ. ಯಾಕೆ? ನಮ್ಮಪ್ಪ ನಿಮ್ಮಪ್ಪ ಏಸಪ್ಪ ಸೋಮಾರಿ ಅಲ್ಲ. ಹಲ್ಲಿಲೂಯ, ದೇವರಿಗೆ ಮಹಿಮೆಯುಂಟಾಗಲಿ. ಟೈಫಾಯ್ಡ್ ಜ್ವರ ಬಂದ್ರು ನಡೆಯಕ್ಕೆ ಬರ್ಲಾರ್ದಂಗಿದ್ದು ಪ್ರಿಯರೇ. ನಿನ್ನೆ ಮೊನ್ನೆ ಈಗ 3-4 ದಿವಸದಿಂದ ನನಗೆ ಕಾಲು ನಡೆಯಕ್ಕೆ ಬರ್ತಾ ಇಲ್ಲ. ಸ್ವಲ್ಪ ಕುಂತ್ಕೊಂಡ್ಬಿಟ್ರೆ ಇಷ್ಟಷ್ಟು ಸ್ವಲ್ಪ ನಡೆದು ಆಮೇಲೆ ಚೆನ್ನಾಗಿ ನಡೀತೀನಿ. ಅದು ಒಳ್ಳೆ ನೋವು. ಸ್ವಲ್ಪ ಹಿಂಗೆ ಚೀಲ ತಗೊಂಡು ನಂಗೆ ಕೆಳಗಿದ್ದು ಚೀಲಿಂಗ್ ಮೇಲೆ ಇಟ್ಟಿನ ಪ್ರಿಯರೇ, ಟಕ್ಕನ ಅದು ಸ್ವಲ್ಪ ಹಿಂಗೆ ಬೆಸಿದಂಗೆ ಆಗ್ಬಿಟ್ಟು ಕಾಲು ನೋವಾಗಿ ಬಿಡ್ತೀವಿ. ಬಾವು ಬಂದಿತ್ತಿಲ್ಲ ಏಸಪ್ಪ ಅವ್ರ ತಮ್ಮ ತಿಕ್ಕಿದ್ದಾರೆ. ಕಾಲು ತಿಕ್ಕಿದಂಗೆಲ್ಲ ಮತ್ತಿಟ್ಟು ಬಾವು ಬಂದ್ಬಿಡ್ತೀವಿ, ನೋವು ಬಂದ್ಬಿಡ್ತೀವಿ ಪ್ರಿಯರೇ. ನಿನ್ನೆ ತಿಕ್ಸ್ಲಿಲ್ಲ ಪ್ರಿಯರೇ, ತಿಕ್ಸಿಲ್ಲ. ನಿನ್ನೆ ತಿಕ್ಸಿಲ್ಲ. ಪ್ರಾರ್ಥನೆ ಮಾಡಿದೆ, ಏಸಪ್ಪ ನಾಳೆ ದೇವರ ಸನ್ನಿಧಿ ನಿನ್ನ ಸನ್ನಿಧಿಗೆ ಬರೋದ್ರೊಳಗೆ ಕಾಲಿಗೆ ಬಾವಿರಬಾರ್ದು, ನೋವಿರಬಾರ್ದು. ಮುಂಚೆನೇ ನಾನು ಉಸಿರು ಹಾಕತ್ತ ಪಾಯಿಂಟ್ಗೆ ಏರಬಾರ್ದು. ಯಾಕಂದ್ರೆ ಮೇಲೆ ಏರಿ ಪ್ರಾರ್ಥನೆ ಮಾಡ್ಬೇಕಲ್ಲ. ನಾನು ಸುಲಭವಾಗಿ ಏರ್ಬೇಕು. ಆಮೇಲೆ ಹಿಂಗೆ ಹಿಡ್ಕೊಂಡು ನಡಿಬಾರ್ದು. ರಾಜರೋಷವಾಗಿ ನಾನು ಇಳಿಬೇಕು. ಹಂಗೆ ಮಾಡ್ಬೇಕು ನೀನು ಅಂತಂದೆ. ದೇವರಂತ ಅದ್ಭುತ ಮಾಡಿದೆ ಅಂತ ದೇವರಿಗೆ ಮಹಿಮೆಯುಂಟಾಗಲಿ. ಮುಂಜಾನೆ ಯಾರನ್ನಾಗಲಿ, ಈಗ ನಮಗೆ ಆಯ್ತವಾರ ದಿವಸ ಪುರುಷದ್ಗಿರಂಗಲ್ಲ ಪ್ರಿಯರು. ನಮ್ಮ ಜಾನಪದಗೆ ಪುರುಷದ್ಗಿರಿ. ಯಾಕಂದ್ರೆ ಇವೆಲ್ಲ ಸಾಮಾನುಗಳು ತರಬೇಕು, ಸರಿಯಾಗು ಇವೆಲ್ಲ ಸಾಮಾನುಗಳು ತರಬೇಕು. ಆಮೇಲೆ ಇದೆಲ್ಲ ಹಾಕ್ಬೇಕು. ಎಲ್ಲ ಅರೇಂಜ್ಮೆಂಟ್ ಮಾಡೋಕೆ ಅವ್ರಿಗೆ ಕೆಲಸ ಇರುತ್ತೆ. ಮುಂಜಾನೆ ಎಲ್ಲಿಗೆ ನಮ್ಗೆ ಹೋಗೋಕ್ಕಾಗಲ್ಲ. ನಾವು ಪ್ರಾರ್ಥನೆದಾಗಿರ್ತೀವಿ. ಮುಂಜಾನೆ 8 ಗಂಟೆ ಒಳಗೆ ಮೇಲೆ ಹೋಗಿ 10-10:30 ಕೆಳಗೆ ಇಳಿತೀವಿ ಪ್ರಿಯರೇ. ಯಾಕೆ? ನಿಮಗೆಲ್ಲರಿಗೆ ದೇವರು ಸಂಧಿಸಲಿ ಅಂತ ನಾವು ಮಾಡ್ತೀವಿ ಪ್ರಾರ್ಥನೆ. ದೇವರಿಗೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ನೋಡ್ರಿ, ಹಲ್ಲಿಲಯ್ಯ. ಅದಕ್ಕಾಗಿ ಸೋಮಾರಿಗಳಾಗಬೇಡ್ರಿ. ಸೋಮರಿತನ ಶರೀರಕ್ಕೆ ಕಲಿಸ್ಬೇಡ್ರಿ. ಸೋಮರಿತನ ಶರೀರಕ್ಕೆ ಕಲಿಸಿದ ಬಂದರೆ ನಿಮ್ಮ ಆತ್ಮ ಶರೀರ 2 ನರಕಕ್ಕೆ ಹೋಗ್ತವೆ. ಅರ್ಥದ್ರಿ? ಹಲ್ಲಿಲಯ್ಯ. ಆಮೇಲೆ ದೇವರ ಕಾರ್ಯ ಮಾಡೋದಕ್ಕಾಗಿ ಹಿಂದೇಟ್ ಹಾಕ್ಬಾರ್ದು. ಎಲ್ಲನ ಕಸ ಇತ್ತು, ಎಲ್ಲ ಏನಿತ್ತು ಸೇವೆ ಮಾಡೋಕ್ಕೆ ನೀವು ಮುಂದೂತರಾಗಿರ್ಬೇಕು. ಪ್ರೈಸಲ್ಲ. ಕೆಲವರು ಗಿಡವಾರದರಿಂದ ಸೇವೆ ಮಾಡ್ತಾರೆ. ನೀವೆಲ್ಲ ಹಿಂಗೆ ಬರ್ರನ ಬಂದಿರೋ ಬರ್ರನ ಹೊಂಟ್ಬಿಟ್ರಿ. ನಿಮ್ಗೆ ಗಾಡಿಗಳು ಇದ್ದರೆ ಅಲ್ಲಿ ಸೇವೆ ಪರಿಚಯ ಮಾಡ್ರಿ. ನಿಮ್ಗೆ ಯಾರಿಗೆ ಮಕ್ಕಳಾಗಿಲ್ಲ, ಸೇವೆ ಪರಿಚಯ ಮಾಡ್ರಿ. ದೇವರು ನೋಡಿ ನಿಮ್ಗೆ ಕೊಡ್ತಾನೆ ಕನಿಕರ ಪಟ್ಟು. ಅರ್ಥ ಆಯ್ತು ನಿಮಗೆ? ಇಲ್ಲಿ ಇರ್ತಕ್ಕಂಥ ಮಗಳು ಯಾರು? ಸೋಣಮ್ಮ. 3 ಆಪರೇಷನ್ ಆಗ್ಯಾವ. ಮಕ್ಕಳಿಲ್ಲದ ಸ್ಥಿತಿ. ಡಾಕ್ಟ್ರು ಮಕ್ಕಳಾಗಲ್ಲ ಅಂತ ಹೇಳಿದ್ದಾರೆ. ಮುಂಚೆನೇ ಇತ್ತು. ಇವಾಗ ಗಾಡಿಗಳಿದೆ. ಅವಾಗ ಗಾಡಿ ಇಲ್ಲ, ನಡ್ಕೊಂಡು ಬರ್ಬೇಕು. ಈಗ 2 ಕಿಲೋಮೀಟ್ರ್ ಆಗ್ತದೆ, ಒಂದು 5-6 ಕಿಲೋಮೀಟ್ರ್ ಆಗ್ಬೇಕು. ಅಲ್ಲಿಂದ ನಡ್ಕೊಂಡು ಬಂದು ಎಲ್ಲ ಸ್ವಚ್ಛ ಮಾಡೋದು. ಹಳೆ ಮಂದಿರ ಇತ್ತು, ಮಂದಿರೆಲ್ಲ ಸ್ವಚ್ಛ ಮಾಡಿ ತೊಳೆದು. ಆಮೇಲೆ ಏನು ಗೊತ್ತಾ, ಮನೆಗೆ ನನ್ನ ಕೆಲಸ ಮಾಡೋದು. ಪ್ರತಿ ಶುಕ್ರವಾರ ಆಯ್ತವಾರ ಬಿಡದಂತ ಸೇವೆ ಪರಿಚಯ. ಇಲ್ಲಿಂದ ಹಳ್ಳಕ್ಕೆ ಹೋಗಿ ಬಟ್ಟೆ ಹಿಡ್ಕೊಂಬರ್ಬೇಕು ಪ್ರಿಯರೇ. ಬಕೀಟ್ ತೆರೆ ಮೇಲೆ ಒಂದು ಗಂಟೆ ಇಟ್ಕೊಂಡು ಬಕೀಟ್ ಕೊಂಕಳದಾಗ ಇಟ್ಕೊಂಡು ಹೋಗ್ತದೆ. ಯಾರು? ಸೋಣ. ಡಾಕ್ಟ್ರ್ 100% ಮಕ್ಕಳಾಗದ್ರಂದ ಆದರೆ ಏಸಪ್ಪ ಸೇವಾ ಪರಿಚಯ ಮಾಡೋದನ್ನ ನೋಡಿಬಿಟ್ಟು ಬಾಗಿಲು ತೆರೆದು ಡಾಕ್ಟ್ರಿಗೆ ಸವಾಲಾಗಿರುವ ಸಹಾಯವನ್ನ, ಕಾರ್ಯವನ್ನ, ಅದ್ಭುತವನ್ನ ಆ ಮಗಳಿಗೆ ಮಾಡಿದ್ದ ಪ್ರಿಯ. ಸೇವೆ ಅಂದರೆ ದೇವರನ್ನ ಪ್ರೀತಿ ಮಾಡೋದನ್ನ ಹಂಗೆ. ಇವತ್ತಿಗೆ ಅವರು ಪರಿಚಯ ಮಾಡೋದ್ರಲ್ಲಿ ನಂಬರ್ 1 ಪ್ರಿಯರೇ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬಲು ಯೇಸು ಕ್ರಿಸ್ತ ಮಹಾರಾಜರು ಆಮೇಲೆ ದೇವರು ನೋಡ್ತಾನಂತ ಮಾಡ್ರಿ.
ನಾವು ಹೇಳ್ತೀವಿ ತಿಳ್ಕೊಂಡು ಬ್ಯಾಸರ ಪಟ್ಕೊಂಡು ಯಾರು ಮಾಡಕ್ಕೆ ಹೋಗ್ಬೇಡ್ರಿ. ದೇವ್ರ ಕೆಲಸ. ನಾವು ದೇವ್ರ ಮನುಷ್ಯರು, ನಾವು ಪ್ರಾಪಂಚಿಕ ಮನುಷ್ಯರಲ್ಲ. ನಾವು ದೇವ ಮನುಷ್ಯರು. ದೇವರು ನಮ್ಮನ್ನು ಆರಿಸ್ಕೊಂಡಿದ್ದಾನೆ, ದೇವರು ನಮ್ಮ ಜೊತೆಗಿದ್ದಾನೆ. ನಾವು ನಮ್ಮ ಮನೆಯಲ್ಲಾಗಲಿ ಇಲ್ಲಾಗಲಿ ಏನು ಕೆಲಸ ಮಾಡಿದರೆ ದೇವಾಲಯದ ಕೆಲಸ ಮಾಡಿದಂತೆ ನಿಮಗೆ ನನಗೆ ಅವಕಾಶ ಸಿಗುತ್ತೋ ನಿನಗೆ ಅವಕಾಶ ಸಿಗುತ್ತೋ ಅಂತ ತಿಳ್ಕೊಂಡು ನೀವು ಆ ಥರದಿಂದ ನೀವು ಕಾದು ನೀವು ಕಾರ್ಯಗಳನ್ನು ಮಾಡಿದರೆ ದೇವದೂತರಲ್ಲಿದ್ದಾರೆ ಪ್ರಿಯರೇ. ಆಮೇಲೆ ದೇವರು ನಮ್ಮ ಜೊತೆಗಿರ್ತಾರೆ. ನೋಡಿಬಿಟ್ಟು ನಿಮ್ಮ ಆಶೆಯನ್ನು ತೃಪ್ತಿಗೊಳಿಸಿ ನಿಮ್ಮ ಕಾರ್ಯಗಳನ್ನ ಸಫಲಗೊಳಿಸ್ತಾರೆ ಪ್ರಿಯರೇ. ಯೇಸು ಕ್ರಿಸ್ತ ಮಹಾರಾಜಕ್ಕೂ ಆಮೇಲೆ ಅನೇಕ ಶರಣರಿದ್ದಾರೆ, ನರಕಕ್ಕೊಯ್ಯ ಶರಣರಿದ್ದಾರೆ. ಸತ್ತ ಶರಣರ ಸುದ್ದಿ ಎಲ್ಲ ನಾನು ಹೇಳಲು ಬದುಕಿರುವ ಶರಣ, ಸಾವನ್ನ ಗೆದ್ದಿರುವ ಶರಣ ಆತನೇ ಸರ್ವೇಶ್ವರನಾದ ದೇವರು. ಆತನ ನಂಬಿದ ಬದುಕಿದ್ದಾನೆ. ನೀವು ಬದುಕಿದಿರಿ, ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡ್ತಾನೆ. ಬಯಸಲ್ಲ. ದೇವರಿಗೆ ಮೈ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೇಲೆ ಆದರೆ ಏಡಿಗಳು, ನಂಬಿಕೆ ಇಲ್ಲದವರು, ಕೊಲೆಗಾರರು. ಕೊಲೆಗಾರರು ಅಂದ್ರೆ ಮಾತಿನಿಂದ ಕೊಲೆ ಮಾಡೋದು ಪ್ರಿಯರು. ಹಲ್ಲೆಲೂಯಾ. ಜಾರರು, ಜಾರತ್ತು ಮದುವೆ ಮಾಡೋದಕ್ಕಿಂತ ಮುಂಚೆ ಜಾರಿ ಹೋಗ್ಬಿಡುತ್ತೆ. ಮದುವೆ ಮಾಡೋದಕ್ಕಿಂತ ಮುಂಚೆಕನೇ ಇವ್ರಿಗೆ ಎಲ್ಲ ಅನುಭವ ಆಗಿಬಿಟ್ಟಿರ್ತಪ್ಪ. ಕೆಲವರು ಯೌವನಸ್ಥ ಹುಡುಗರು ಹುಡುಗಿಯರು ಏನು ಹೇಳೋಕ್ಕೆ ಇಲ್ಲ. ಕಾರಣ ಒಂದೇ, ಸೃಷ್ಟಿಕರ್ತನ ಧ್ಯಾನ ಗೊತ್ತಿಲ್ಲ ಅವರಿಗೆ, ಪ್ರಾರ್ಥನೆ ಗೊತ್ತಿಲ್ಲ, ಮಾರ್ಪಾಡು ಜೀವಿತ ಇಲ್ಲ, ರಕ್ಷಣೆ ಜೀವಿತ ಇಲ್ಲ. ಒಂದು ವೇಳೆ ರಕ್ಷಣೆ ಜೀವಿತದಲ್ಲಿ ಏನಿದ್ದಾರೆ, ನೀನು ಬಗಲಾಗಿದ್ದು ರಕ್ಷಣೆ ಇಲ್ಲದವರಿದ್ದರೆ ಅವ್ರ ನಟನೆ ಮಾಡಿ ನಿನ್ನ ಒಳಗೆ ಮಾಡಿಕೊಂಡು ಏನು ಮಾಡ್ತಾರೆ ಗೊತ್ತಾ? ನೀನು ಸೋಲುವಂತೆ ಮಾಡ್ತೀವಿ ಅವರು. ಅದಕ್ಕಾಗಿ ಯಾವತ್ತಿಗೂ ನಮಗಿಂತ ಭಕ್ತಿಯಲ್ಲಿದ್ದವ್ರು ನಾವು ಜೊತೆ ಮಾಡಬೇಕು ಹೊರತು ನಮಗಿಂತ ಕೀಳಾಗಿ ಭಕ್ತಿಹೀನರಾದವ್ರು ನಾವು ಜೊತೆ ಮಾಡ್ತೀವಲ್ಲ ಪ್ರೀಸಲ್ಲ. ನಿಮ್ಮಲ್ಲಿರೋ ಭಕ್ತಿಯನ್ನು ಏನು ಮಾಡ್ತಾರೆ ಅವರು? ಹಾಳು ಮಾಡ್ತಾರೆ. ಹಲ್ಲೆಲೂಯಾ. ದೇವರಿಗೆ ಮಹಿಮೆ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೇಲೆ ನೋಡ್ರಿ, ಕೊಲೆಗಾರರು, ಜಾರರು, ಮಾಟಗಾರರು, ತನ್ನ ಗಂಡ ನಿನ್ನ ಗಂಡ ಹೇಳದಂತ ಅಂಥದ್ದು ಮಾಡಿ ಕೊಟ್ಬಿಡ್ದು. ಅದ್ರಾಗ ಹಾಕಿ ಕೊಟ್ಬಿಡು. ಯಾವುದು ಪನ್ನಕ ಪಲ್ಯಾಗಾದ್ರೆ ಕಾಣಂಗಲ್ಲ, ಪುಂಡೆ ಪಲ್ಯಾಗ ಅದ್ರಾಗ ಹಾಕಿ ಕೊಟ್ಬಿಡು, ತಾಳಿಸಿ ಕೊಟ್ಬಿಡು, ತಿಂದು ಬಿಡ್ತಾರ. ಅವಾಗ ಏನಾಗುತ್ತೆ ಗೊತ್ತಾ? ನೀನು ಕುಂದ್ರು ಅಂದ್ರೆ ಕುಂದ್ರು, ನಿಂದ್ರು. ಅದೇನ ಹೋಗಿ ಬಾ ಸಂಘ ಅಂದ್ರೆ ಹೋಗಿ ಬರ್ತಾನ, ಬಂದು ಹೋಗಿ ಸಂಘ ಅಂದ್ರೆ ಬಂದು ಹೋಗ್ತಾನೆ. ಕುಂದ್ರು ಅಮ್ಮರ ಗಂಡ ಒಂದು ಮಾತು ಪಿಟಿ ಅಂತ ಬೈಯಂಗಲ್ಲ. ಈ ಅಮ್ಮ ಹೋಗಿಬಿಟ್ಟಿರ್ತಾಳೆ, ಈಕೆ ಅಮ್ಮ ಆಗಿಬಿಟ್ಟಿರ್ತಾಳೆ. ಅಮ್ಮ ಕೊಡೋ ಮರ್ಯಾದೆಲ್ಲ ಹೆಂಡತಿಗೆ ಸಾಕಾರ ಇಲ್ಲ. ಈಕೆ ಏನಾಗಿಬಿಟ್ಟಾಳ? ಸರ್ಕಾರ ಆಗಿಬಿಟ್ಟಾಳ. ತಿಳಿ ಅರ್ಥ ಮಾಡಿಕೊಳ್ಳಿ. ಇಂಥ ನಡವಳಿಕೆಯಿಂದ ಯಾರಾದರೂ ಒಂದುಗಳಿದ್ದರೆ ನಿಮ್ಮ ಯಜಮಾನರನ್ನ ಗೌರವಿಸೋದು ಕಲ್ಕೊಳ್ರಿ. ನಿಮ್ಮ ಯಜಮಾನ ಬಾರಿಗೆ ಹಿಡಿದನಂದ್ರೆ ನಿಮ್ಮ ಜನ್ಮಕ್ಕಿಷ್ಟು ಬೆಂಕಿ ಹಚ್ಚಂತ ಕೆಲವರು ಅಂತಾರಲ್ಲ, ಆ ಪ್ರಕಾರ ಹೆಣ್ಮಗಳಾಗಿ ಹೆಂಗಿರ್ಬೇಕು? ಗಣಮಗ ಬಾರಿ ಹಿಡ್ಕೊಂಡು ಬಳೆ ಸ್ಥಿತಿಗೆ ತರಬಾರ್ದು. ಅಂಥ ಸ್ಥಿತಿಗೆ ನೀನು ಹೋಗ್ಬಾರ್ದು. ಪೇಷಂಟ್ ಆಗ್ತೀಯ ನೀನು. ಪೇಷಂಟ್ ಆಗಿ ಬೆಡ್ ಮೇಲೆ ಇದೀಯ ಅಂದ್ರೆ ಅವಾಗ ಗಂಡ ಏನು ಮಾಡ್ತಾನೆ? ಎಲ್ಲ ಕೆಲಸ ಮಾಡ್ತಾನೆ. ನೀವು ಇಲ್ಲಲ್ರಿ, ಇಬ್ಬರೇ ಇರ್ತೀರಿ ಪಾಪ. ನೀನು ಇದ್ದುಕೊಂಡು ನೀನು ಆತ ಬಾರಿಗೆ ಹಿಡಿದು ಬೆಳಿತೀರ ತೊಳಿತೀನ ಅಂತಂದ್ರೆ ನೀನು ಇದ್ದೇನು ಸಾರ್ಥಕ? ಪಾಂಡಿಗೆ ಇರೋಕ್ಕಾಗಲ್ಲ ಅಂತ ಕೇಳೋರಿಗೆ. ದೊಡ್ಡ ರಾಜನ ಮೊಮ್ಮಕ್ಕಳು ಮಾಡಿದಂಗೆ ಮಾಡ್ತಾರೆ. ಹತ್ತಿ ಬಿಡಿಸೋದು ಜಾಸ್ತಿ ಇಲ್ಲ, ಲೆಕ್ಕ ಆಗಲ್ಲ. ಹೊಲಗಳು ಅಡ್ಡಾಡಿದ್ದು ಜಾಸ್ತಿ ಇಲ್ಲ. ಚಿಕ್ಕಲ್ಲೇ ಬಿತ್ತಿ ಹೊಯ್ದು ಅವ್ರ ಅಮ್ಮಗ ಅವ್ರ ಅಪ್ಪಗ ಕೊಟ್ಟಿದ್ದು ಜಾಸ್ತಿ ಇಲ್ಲ. ಹೊಲ ಕಾಯ್ದಿದ್ದು ಜಾಸ್ತಿ ಇಲ್ಲ. ಒಳ್ಳೆ ಮನೆಗೆ ಬಂದ್ಗಳು ಎಲ್ಲ ಮರ್ತು ಬಿಡ್ತಾರೆ ಪ್ರಿಯರೇ. ಸೊಕ್ಕು ಅಹಂಕಾರ ಅರ್ಥ ಮಾಡ್ತೀವಿ. ಕಟಗಿನ ಕೈಯಾಗಿರ್ತಕ್ಕಂಥ ಕುರಿ ಒಂದು ದಿವಸ ಏನಾಗುತ್ತೆ? ಅದು ಚೆನ್ನಾಗಿ ಉಣಿಸ್ತಾನೆ, ಅದಕ್ಕೆ ಚೆನ್ನಾಗಿ ತಿನ್ನಿಸ್ತಾನೆ. ಅವನು ಎಲ್ಲಿಗೆ ತಗೊಂಡೋಗಲ್ಲ, ಚೊಪಾನವಾಗಿ ಇಡ್ತಾನೆ. ಆದರೆ ಒಂದು ದಿವಸ ಏನು ಮಾಡ್ತಾನೆ? ಅವನು ಬಲಿ ಕೊಡ್ತಾನೆ. ವಸಂತಮ್ಮ ಏನು ಮಾಡ್ತಾನೆ? ಅವನು ಬಲಿ ಕೊಡ್ತಾನೆ. ಅದೇ ಕುರುಗುನ ಕೈಯಾಗಿದ್ದ ಕುರಿ ಬಲಿ ಆಗಕ್ಕೆ ಬಿಡಲ್ಲ. ಅವೆರಡು ಕುರಿಗಳು ಮಾತಾಡ್ತವೆ, ನನ್ನ ದಣಿ ಚೆನ್ನಾಗಿರ್ತಕ್ಕಂಥ ಕಾಳು ಆಗ್ತಾನೆ, ನನ್ನ ದಣಿ ದಿನ ಏನು ಮಾಡ್ತಾನೆ? ನನಗೆ ಮಸಾಜ್ ಮಾಡ್ತಾನೆ ಅಂತದಾಗ. ಯಾವುದು? ಕಟಗರ ಕೈಯಾಗಿರ್ತಕ್ಕಂಥ ಕುರಿ. ಅವಾಗಿದೆ ಅಂತದೇ ಇಲ್ಲಪ್ಪ,
ನನ್ನ ದಣಿ ಏನಿಲ್ಲ ಹಚ್ಚ ಹಸಿರಿದ್ದ ಜಾಗದಾಗ ಮೇಯಿಸ್ತಾನಷ್ಟೇ, ನನಗೆ ಕಾಳು ಕಡಿ ಇಡಲ್ಲಪ್ಪ. ನನಗೆ ಮತ್ತೇನು ಮಾಡಲ್ಲ. ಇಲ್ಲ ಅಮಾವಾಸ್ಯೆ ದಿವಸ ಒಂದ ನೀರಿನಾಗ ಹಾಕಿದ್ ನಾನು ಹೊರಗೆ ತೆಗೆದು ನಾನು ಅಮಾವಾಸ್ಯೆ ದಿವಸ ಒಂದ ನಾವು ನೀರು ನೋಡ್ತೀವಿ, ನಮ್ಮನ್ನ ಮೈ ಮೇಲೆ ನೀರು ಹಾಕ್ತಾನೆ ಅಮಾವಾಸ್ಯೆ ದಿವಸ ಒಂದೆ. ಆದರೆ ಬದ್ದಿ ದಿವಸ ಎಲ್ಲ ಇಲ್ಲ. ಬದ್ದಿ ದಿವಸ ಎಲ್ಲ ಯಾವ ನೀರಿಲ್ಲ ಕುಡಿಬೇಕು. ಆದ್ರೆ ಒಂದು ಮಾತ್ರ ಸತ್ಯ, ನಮಗೆ ಸುಸ್ತಾದ ತಡ್ಕೊಳ್ಳಲ್ಲ, ಕಾಲು ಕುಂಟು ಬಿದ್ರು ತಡ್ಕೊಳ್ಳಲ್ಲ. ನಮ್ಮನ್ನು ಒತ್ಕೊಂಡ ಡ್ಯಾಡಿ ನಮಗೆ ಸೂಜಿ ಸುಚ್ಚಿ ಗುಳಿಗೆ ಕುಣಗಿಸಿ ಟಾನಿಕ್ ಕೊಡಿಸಿ ನಮ್ಮನ್ನು ಬೇಕಾದ್ರೆ ಕಾಪಾಡ್ತಾನ, ನಮ್ಮ ಮಕ್ಕಳನ್ನೂ ಕಾಪಾಡ್ತಾನ. ಆದರೆ ನೀನೇ ಪುಣ್ಯವಂತಪ್ಪ, ನಿನಗೆ ದಿನ ಚಲೋ ಕಾಳುಗಳಾಗ್ತಾನ, ಮೇವಾಗ್ತಾನ. ಇದಂಥದ್ದೇ ನೀನೇ ಎಲ್ಲ ಪ್ರಪಂಚ ಎಲ್ಲ ನೋಡ್ತೀವಿ. ನಿನ್ನಷ್ಟ ದೃಷ್ಟಿ ಯಾರಿಗೈತೆ? ನಾನು ಇಲ್ಲೇ ಇರಬೇಕು, ಯಾವಾಗೋ ಒಂದ್ಸಲ ಹಿಡ್ಕೊಂಡು ಹೋಗ್ತಾನ, ಅವಾಗ ನಂಗೆ ಸುಮ್ಮನೆ ಇರಂಗಾಗಲ್ಲ, ಕಾಲು ಜೋಳು ತುಂಬಿರ್ತವ, ಮುಂದತ್ತ ಹೊಂಟಿರ್ತಾನ, ನಾನು ಹಿಂದಿರ್ತೀನಿ, ಬಡ ಬಡ ಹೋಗಿ ಕಪ್ಪನ ಆದ್ಬಿಟ್ರೆ ಬಡಿಗೆ ತಗೊಂಡು ಬಿಡಿತೇನ. ಅದು ಎಲ್ಲ ನೆನೆಸ್ಕೋಬೇಕು, ಆ ಪ್ರಕಾರ ಆಗುತ್ತೆ. ಒಂದೊಂದು ದಿವಸ ಅದು ಹೇಳುತ್ತೆ, ಏನಂತ ಹೇಳ್ತಾ ಗೊತ್ತಾ? ನನ್ನ ದಣಿ ನನ್ನ ಬಗಲಾಗ ಹಿಂಗೆ ಹೋದರೆ ಎಷ್ಟು ಗೌರವ ಗೊತ್ತಾ? ನನ್ನ ದಣಿ ಹೆಂಗಿದೆ ಗೊತ್ತಾ? ಎಷ್ಟು ಚಲೋ ಒಳ್ಳೊಳ್ಳೆ ಬಟ್ಟೆಗಳು ಹಾಕ್ಕೊಂಡು ಘಮ ಘಮ ಅಂತೇಳಿ ಶಂಟು ಹೊಡ್ಕೊಂಡು ಅಕಸ್ಮಾತ್ ಮನೆಯಿಂದ ಹೊರಗೆ ಬಂದ್ರೆ ಬಿರಿಯಾನಿ ವಾಸನೆ ಬರುತ್ತೆ ಬಿರಿಯಾನಿ. ಅಷ್ಟು ಘಮ ಘಮ ಒಳ್ಳೆ ಅಡಿಗೆ, ಉತ್ತಮವಾದ ಅಡಿಗೆ ಊಟ ಮಾಡಿಬಿಡ್ದ ಬಂದ್ಬಿಟ್ರೆ ನನಗೆ ಸಂತೋಷ ಆಯ್ತು, ಉಂಡಕ್ಕೆ ಸಂತೋಷ ಆಯ್ತು, ಆ ವಾಸನೆ ಅಷ್ಟಿರ್ತ ಅಂಥೇಳಿ. ಇದು ಅಂಥದ್ದೇ ಪ್ರಿಯರೇ, ಇದು ಅಂಥದ್ದೇ. ಇಲ್ಲ ಮಾರಾಯ ಮಕ್ಕಳ ಮೇಲೆ ನೀರು ಹಾಕಂಗಲ್ಲ ನಮ್ಮ ದಣಿ. ಒಂದೊಂದ್ಸಲ ಮಕ್ಕಳ ಮೇಲೆ ನೀರು ಹಾಕಂಗಲ್ಲ, ಹಂಗ ಗಟ ಗಟ ಕುಡಿದು ಬಿಡ್ತಾನ, ಪಸ 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 ಹಾಲು ಹಿಂಡಿ ಬಿಟ್ಟು ನನಗೆ ಗಟ 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 ಕುಡಿದು ಬಿಟ್ಟು ನಾನು. ಒಂದೊಂದ್ಸಲ ಡೇಗೆ ಬಿಟ್ರು ನನಗೆ ಹಾಕಂಬಂಗೆ ಬರ್ತ. ಆದ್ರೆ ಇದು ಸತ್ಯ ಏನು ಗೊತ್ತಾ? ನನ್ನ ಯಜಮಾನ ರಾತ್ರಿ ಎಲ್ಲ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ನನ್ನ ಕಾಯ್ತಾನ. ಬೇರೆ ಮೈ ಉಂಟು, ಧರಿಸೋದ್ರ ಉಂಟು, ಊರಾಗೊಂದು ಬರುತ್ತೆ ಪ್ರಿಯರೇ. ಅವಾಗ ಇದು ಮರಿ ವ್ಯಾಪಾರ ಆಗುತ್ತೆ. ಅವಾಗ ಹೇಳ್ತದೆ, ನೋಡಿ ಇನ್ನೊಬ್ಬ ದಣಿ ನನ್ನ ತಗೊಂಡು ಹೋಗ್ತಾನ, ಟಾಟಾ ಬೈ ಬೈ ಅಂತ ತಿಳ್ಕೊಂಡು ಇದು ಹೋಗುತ್ತೆ ಪ್ರಿಯರೇ. ಅವಾಗ ಇದೆಲ್ಲ ಗೊತ್ತಿರುತ್ತೆ. ಯಾವುದಕ್ಕೆ ಇದಕ್ಕೆ ಇದಂತದೆ. ಅಯ್ಯೋ ನಿನ್ನ ಒಯ್ತಾರಲ್ಲ, ತಿರುಗಿ ಬರಂಗಿಲ್ಲ ನಿನ್ನ ಮನೆಗೆ, ತಿರುಗಿ ನಿನ್ನ ಮನೆಗೆ ಬರಂಗಿಲ್ಲ ಅಂತದೇ. ಯಾಕೆ ಬರಂಗಿಲ್ಲ? ನಾನು ಇಲ್ಲಿಗೆ ಬರೋಕ್ಕಲ್ಲ, ಇನ್ನೊಬ್ಬ ದೊಡ್ಡ ಮನುಷ್ಯ ಅಂತ ನಾನು ಹೋಗ್ತಾ ಇದ್ದೀನಿ ಅಂತ ಇದು ಅನ್ಕೊಂತತೆ. ಅರ್ಥ ಮಾಡ್ಕೊಳ್ಳಿ ಪ್ರಿಯವಾದವ್ರೆ, ಇದು ಬಲಿಷ್ಠವಾದ್ರೂ ಅದು ಸಾಯಿಸಲ್ಪಡುತ್ತೆ, ಇದು ಬಲಹೀನವಾದ್ರೂ ಅದು ದಣಿ ಹೇಳಿದಂತೆ ಕೇಳಿದರೂ ಕೂಡ, ಆ ಪ್ರಕಾರ ಸೇವಾ ಪರಿಸರದಲ್ಲಿ ಇದ್ದರೂ ಕೂಡ, ಆತ ಹೇಳ್ದಂಗೆ ಮಾತು ಕೇಳಿ ಆತ ನಡೆಸಿದಲ್ಲಿಗೆ ನಡೆದರೂ ಕೂಡ, ಇದು ತಳ್ಳಗಿದ್ರೂ ಕೂಡ ಇದು ಕಾಪಾಡಲ್ಪಡುತ್ತೆ. ಅದು ಏನಾಗುತ್ತೆ? ಮಾರಲ್ಪಡುತ್ತೆ, ಕಡಿಯಲ್ಪಡುತ್ತೆ. ಇವತ್ತು ನೀನು ಕೂಡ ಮುಂದೆ ಇರ್ತಕ್ಕಂಥ ಜಾತ್ರೆಗೆ ರೆಡಿ ಆಗಬೇಡ. ಸೋಮಾರಿಯಾಗಿ ನೀನು ಸಣ್ಣಗೆಲೆ ಇದ್ದು, ನೀನು ಅನೇಕ ಜನಾಂಗಗಳಿಗೆ ತಂದೆಯಾಗಿ, ಅನೇಕ ಜನಾಂಗಗಳಿಗೆ ತಾಯಿಯಾಗಿ, ವಂಶಾಭಿವೃದ್ಧಿಯಾಗಿ ನಿನ್ನ ಯಜಮಾನನನ್ನ ಗೌರವಿಸುವ ರೀತಿ ನೀನು ನಡುಕ. ಆ ಯಜಮಾನ ಪರಲೋಕದ ಯಜಮಾನ ಯೇಸು ಕ್ರಿಸ್ತ ಮಹಾಪ್ರಭುವಲ್ಲ. ದೇವರಿಗೆ ಮಹಿಮೆ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಕ್ಕೆ. ನೋಡ್ರಿ, ಮಾಟಗಾರರು ದಯಮಾಡಿ ಮಾಟ ಮಾಡಿಸ್ಕೋವ್ರಿ. ಯಜಮಾನ ಹಿಂಗದ್ರೆ ಹಂಗದ್ರೆ ಈ ಪ್ರೀತಿಯನ್ನು ತೋರಿಸಿದ್ರೆ ಗಂಡು ಮಕ್ಕಳನ್ನ ಗೆಲ್ಲೋದು ಸುಲಭ. ನಾನು ಅವಾಗಲೇ ಹೇಳಿದ್ದು, ನಾನು ಗುಲಾಬ್ ಜಾಮ್ ಭಾಳ ಇಷ್ಟಪ್ಪ ಅಂದ್ರೆ ವಾರದಾಗ 3 ಸಲ ಗುಲಾಬ್ ಜಾಮ್ ಮಾಡಿಟ್ಬಿಟ್ರೆ ಆಗೈತಿ ಅಲ್ಲ. ಮತ್ತೆ ಓದ್ತದಲ್ಲ ಇಲ್ಲಿ ಏನು ಕಾಲಿಗೆ ಚೈನ್ ಹಾಕೇಣಿ ಎಲ್ಲ ಕರಗಾಗಿಬಿಟ್ಟವ, ಹೊಸವನ್ನು ತರ್ತಿದ್ವಲ್ಲ. ಎಲ್ಲಿ ಬಿಡ್ರಿ, ಇದೆಲ್ಲ ಏನು? ಅಲ್ಲೇ ಪಕ್ಕದ ಮನೆ ಸರಸಮ್ಮ ಇದ್ದಾಳಲ್ಲ, ಸರಸಮ್ಮ ನಕ್ಲಸ್ ಮಾಡ್ಸಿಂಡಳಂತ. ಅಲ್ಲ ಈಗ ಕಾಲಿಗೆ ಚೈನ್ ತರ, ಯಾಕಂದ್ರೆ 3 ದಿವಸ ಗುಲಾಬ್ ಜಾಮ್ ಮಾಡಿಕೊಟ್ಟಳದ, ಕಾಲಿಗೆ ಚೈನ್ ತರ. ಇನ್ನು ಮುಂದೆ ಏನೇನು ಮಾಡಿದಂಗಲ್ಲ, ಏನೋ ಕೊಳ್ಳಿಗೆ ನಕ್ಲಸ್ ಬರುತ್ತೆ ಫ್ರೀ. ಫೈಸಲ್ಲ, ಗಂಡು ಮಕ್ಕಳಿಗೆಲ್ಲದು ಸುಲಭ, ಹೆಣ್ಮಕ್ಳಿಗೆ ಗೆಲ್ಲೋದು ಕಷ್ಟ. 1 ತೊಲೆ ಸರಬೇಕು ಹೆಣ್ಮಕ್ಳನ್ನ ಗೆಲ್ಬೇಕಾದ್ರೆ. ಅದು ಅವಾಗಿನ ಪೂರ್ತಿ ಇರುತ್ತೆ. ವರ್ಷವರೆಗೂ ಮರ್ತು ಬಿಡ್ತಾರೆ ಅವ್ರಿ. ನೀನೇನು ಭಾಳ ತಂದಿದ್ದಾಗ 1 ತಲೆ, ನಮ್ಮಪ್ಪ 3 ತಲೆ ಕೊಟ್ಟಾರ, ಅದು ಬಿಡ್ತಾರೆ. ಫೈಸಲ್ಲ, ದೇವರಿಗೆ ಮೈ ಉಂಟಾಗಲಿ, ದೇವರಿಗೆ ಸಾಧು ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಗೂ
ಗಣಮಕ್ಕಳನ್ನ ಗೆಲ್ಲೋದು, ಗಣಮಕ್ಕಳ ಎದುರಿಗೆ ಬದುಕು ಮಾಡಿ, ಗಣಮಕ್ಕಳು ಇಲ್ಲದಾಗ ನಾವು ಬದುಕು ಮಾಡಿದ್ನಪ್ಪ ಅಂದ್ರೆ ಅವ್ರು ಅಯ್ಯಯ್ಯೋ ಅಂತ ಕರಳು ಕರಿ ಬಿಡುತ್ತೆ ಪ್ರೇರ್. ಇಲ್ಲಿ ಬಿಡಿ ನಾನು ತಪ್ತೀನಿ ಅಂತ ಬಾಗಿಲಾಗ್ಬಿಟ್ಟು ನಾನು ತಪ್ತೀನಿ ಅಂತಾರೆ ಕಸ. ಇಲ್ರಿ ನನಗಿನ ಭಾರ ತಗೋಬೇಕ ಇದು ತಪ್ತೀನಿ ತಪ್ಪುರಿ. ಅದೆಲ್ಲ ಬದುಕು ದೇವ್ರ ಬಾಯಿ ಬಿಟ್ಟಾಗಲಿ ದೇವ್ರ ಸೋದ್ರಿಟ್ಟ ಕ್ರಿಸ್ತ ಮಹಾರಾಜಗೂ ನೀನು ಮಾಡೋ ಕೆಲಸ ನೀನು ಮಾಡು, ನಿನಗೆ ಗೌರವ ಇರುತ್ತೆ. ಇದೇ ಪದ್ಧತಿ. ಇನ್ನೊಬ್ರು ಯಾರೋ ಬೀಗರು ಬರ್ತಾರೆ ಮನೆಗೆ, ಬೀಗರು ಬಂದಾಗ ಸಮಯ ರೂಢಿ ಇರ್ತಲ್ಲ ಕಸ ಹೊಡಿಯೋದು. ಹೌದು, ಬಾಗಿಲು ಹಿಂಗಾಗಿ ಕಸ ಮಾಡಿ ಹಿಂಗೆ ಹಿಡ್ಕಿಡಿ ದಡ ಹಿಂಗೆ ಹೊಡಿತಾರೆ. ಹಿಂಗೆ ಯಾರು ನಮ್ದಕ್ಕೆ ಬರಲ್ಲ ಬಿಡ, ಯಾರು ಬರಂಗಲ್ಲ ಅಂತ ತಿಳ್ಕೊಂಡು ಅಕಸ್ಮಾತ್ ಬಾಗಿಲು ತೆಗೆದು ಅಂತ ತಿಳ್ಕ ಗಂಡ ಬಾರಿ ತಗೊಂಡು ಬೆಳಿತಿರ್ತಾನ. ಏನಂಗಿದು ಕತೆ? ಅವ್ರು ಏನಂದ್ರೆ ಏನಂತ ಗೊತ್ತಾ, ಏನಪ್ಪ ಹೆಂಡ್ತಿಗೆ ಆರಾಮಿಲ್ಲ ನಾನು ಸುಸ್ತಾಗೈತೇನೆ. ಇಲ್ಲ ತಮ್ಮ ಸುಸ್ತಿಲ್ಲ. ಆಕೆ ಏನು ಮಾಡಕ್ಕಿತ್ತಾಳ, ಅಡಿಗೆ ಮಾಡಕೈತಾಳೆ, ಪಟ ಪಟ ರೊಟ್ಟಿ ಮಾಡಕೈತಾಳ. ಅದಕ್ಕಾಗಿ ನಾ ಇಲ್ಲಿ ಕಸವಿರ್ತಲ್ಲ ಹಿಂಗೆ 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 ಹಂಗಂಬೋದು ಯಾರು ಕಲಿಸಿದ್ರೆ ಹಾಗೆ ಕಲ್ಕೊಂಡಿವಿ ಬೇಸಲ್ಲ. ಎಷ್ಟೋ ದಿವಸ ಆಯ್ತು ಹಂಗನಕತ್ತಾಳೆ. ಯಾಕೆ ಅದಿಲ್ಲ ತಪ್ಪು. ಗಣಮಕ್ಳ ಕೆಲಸ ಗಣಮಕ್ಳು ಮಾಡ್ರಿ, ಹೆಣ್ಮಕ್ಳು ಕೆಲಸ ಹೆಣ್ಮಕ್ಳು ಮಾಡ್ರಿ. ದೇವಾಲಯ ಇತ್ತ ಗಂಡ ಇರ್ತಿ ಸೇರಿ ಮಾಡ್ರಿ, ಸ್ವಚ್ಛ ಮಾಡ್ರಿ, ಬೆಳೆಸಲ್ಲ ದೇವರಿಗೆ ಮೈಮುಂಟಾಗಲಿ. ಇಲ್ಲ ದೇವರ ಸೇವಕರ ಮನೆ ಇತ್ತ ಗಂಡ ಇರ್ತಿ ಕಲ್ತು ಸೇವೆ ಮಾಡ್ರಿ, ಬೇಸಲ್ಲ ಕ್ರಿಸ್ತ ಮಹಾರಾಜಗೂ. ಆಮೇಲೆ ಮಾಟಗಾರರು, ಆಮೇಲೆ ವಿಗ್ರಹಾರಾಧಕರು. ನಿನ್ನ ಮಕ್ಕಳೇ ನಿನಗೆ ದೇವರಿಗಿಂತ ಹೆಚ್ಚಾಗಬಾರ್ದು, ನಿನ್ನ ಗಂಡನೇ ದೇವರಿಗಿಂತ ಹೆಚ್ಚಾಗಬಾರ್ದು, ನಿನ್ನ ಹೆಂಡತಿಗೆ ದೇವರಿಗಿಂತ ಹೆಚ್ಚಾಗಬಾರ್ದು. ದೇವರಿಗೆ ಪ್ರಥಮ ಸ್ಥಾನ ಕೊಡಬೇಕು. ಎರಡನೇದಾಗಿ ನಿನ್ನ ಕುಟುಂಬಕ್ಕೆ, ಮೂರನೇದಾಗಿ ಸಮಾಜಕ್ಕೆ. ಅಂತಂದ್ರಿ ಮೊದಲನೇದಾಗಿ ದೇವರಿಗೆ ಪ್ರಥಮ ಸ್ಥಾನ. ಆ ದೇವರೇ ನಿನ್ನ ಸೃಷ್ಟಿ ಮಾಡಿದ ದೇವರು, ನಿನ್ನನ್ನು ಕಾಪಾಡೋದಕ್ಕೆ ರಕ್ಷಕನಾಗಿ ಬಂದಿರುವ ದೇವರು. ಕುರಿ ಬಲಿ ಕೋಣ ಬಲಿ ಕೇಳೋ ದೇವರಲ್ಲ. ಕುರಿಗಳನ್ನ, ಹಸುಗಳನ್ನ, ಧನ ಸಂಪತ್ತನ್ನ ಕೊಟ್ಟು ನಿನ್ನ ರಕ್ಷಣೆ ಮಾಡುವ ದೇವರು. ಕ್ರಿಸ್ತ ಮಹಾರಾಜಗೂ. ಆಮೇಲೆ ಎಲ್ಲ ಮಾಟಗಾರರು ವಿಗ್ರಹಾರಾಧಕರು. ವಿಗ್ರಹಾರಾಧಕರು ಅಂದ್ರೆ ವಿಗ್ರಹವನ್ನ ದೇವರಂತೇಳಿ ಪೂಜೆ ಮಾಡ್ತಕ್ಕಂಥವ್ರು, ಅಥವಾ ದೇವರಿಗೆ ಬದಲಾಗಿ ದೇವರಿಗಿಂತ ಹೆಚ್ಚಾಗಿ ಯಾರು ನಿನ್ನ ಮನಸ್ಸಿನಾಗ ಇಟ್ಕೊಂಡಿರ್ತೀಯೋ ಅದು ವಿಗ್ರಹಾರಾಧನೆ. ಆಮೇಲೆ ಎಲ್ಲ ವಿಗ್ರಹಾರಾಧಕರು. ಆಮೇಲೆ ಲಾಸ್ಟ್ನಾಗ ಇನ್ನೊಂದು ಬರ್ತೀನಿ ಗೊತ್ತಾ, ಎಲ್ಲ ಸುಳ್ಳುಗಾರರು. ನಮ್ಮ ಯಜಮಾನ್ ನಮ್ಸ್ಬೇಕು, ಏನು ಮಾಡ್ಬೇಕು, ಈ ಸುಳ್ಳು ಹೇಳ್ಬೇಕು. ಹೇಳಿದ್ರೆ ನೀವು ಕೇಳ್ತಂತಾಗ ನನ್ನ ಹೆಂಡತಿನ ಬಚ್ಚ ಮಾಡ್ಬೇಕಾದ್ರೆ ಏನು ಮಾಡ್ಬೇಕು, ಈ ಸುಳ್ಳು ಹೇಳ್ಬೇಕು. ನನ್ನ ಮಗನ ಬಚ್ಚ ಮಾಡ್ಬೇಕಾದ್ರೆ ಈ ಸುಳ್ಳು ಹೇಳ್ಬೇಕು. ನನ್ನ ಕೆಲಸ ಆಗ್ಬೇಕಾದ್ರೆ ಈ ಸುಳ್ಳು ಹೇಳ್ಬೇಕು. ಪಾಪು ಸುಳ್ಳಿನ ನಾಲಿಗೆ ದೇವರಿಗೆ ಸಂತೋಷನ ಏನು ಅಸಹ್ಯ ಅಂತ. ಸುಳ್ಳು ತುಟಿಗಳು ದೇವರಿಗೆ ಅಸಹ್ಯ. ಎಲ್ಲ ಗಿಟ್ಟಿಗೆ ಚಪ್ಪಡಿ. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಎಲ್ಲ ಸುಳ್ಳುಗಾರರು ಇವರಿಗೆ ಸಿಕ್ಕುವ ಪಾಲು ಎಂತಂದ್ರೆ ಬೆಂಕಿ ಗಂಧಕಗಳಿರುವ ಕೆರೆಯೇ ಎರಡನೆಯ ಮರಣ. ಸೃಷ್ಟಿಕರ್ತನಾದ ದೇವರಾದ ಯೇಸು ಸ್ವಾಮಿ ನರವತಾರಿಗೆ ಬಂದಿರುವ ದೇವರನ್ನು ನಂಬಿದರೆ ಪರಲೋಕ ರಾಜ್ಯ ಭೂಲೋಕದಲ್ಲಿ ಸ್ಥಾಪನೆ ಮಾಡಿದ್ದಾನೆ. ಆ ರಾಜ್ಯದೊಳಗೆ ನೀನು ಪ್ರವೇಶಿ ಜೀವಬದ್ಧರ ಪಟ್ಟಿಯಲ್ಲಿ ನಿನ್ನ ಹೆಸರು ಲಿಖಿತಪಡಿಸಲ್ಪಡುತ್ತೆ. ನರಕಕ್ಕೆ ನೀನು ಹೋಗಲ್ಲ, ಸ್ವರ್ಗಕ್ಕೆ ನೀನು ಹೋಗ್ತೀನಿ. ಎಲ್ಲರೂ ಅಲ್ಲಿಯ ನೋಡ್ರಿ, ಒಂದು ವೇಳೆ ಇಷ್ಟರಲ್ಲಿ ನೀವು ನಿನ್ನ ಹೆಸರಿಗೆ ಇದ್ರಾಗ ಅದೇನು ತಿಳ್ಕೊ, ನಿನ್ನ ಹೆಸರು ಇದ್ರಾಗ ಐತೆ ನೋಡ್ರಿ. ಮೊದಲನೇದಾಗಿ ಹೇಡಿಗಳು, ನಂಬಿಕೆ ಇಲ್ಲದವರು, ಅಸಹ್ಯವಾದರಲ್ಲಿ ಸೇರಿದವರು, ಕೊಲೆಗಾರರು, ಜಾರರು, ಮಾಟಗಾರರು, ವಿಗ್ರಹಾರಾಧಕರು, ಎಲ್ಲ ಸುಳ್ಳುಗಾರರು ಇವರಿಗೆ ಸಿಕ್ಕುವ ಪಾಲು ಬೆಂಕಿ ಗಂಧಕಗಳು ಇರುವ ಕೆರೆಯ ಎರಡನೆಯ ಮರಣ. ಈ ಲೋಕದಲ್ಲಿ ಸ್ವಲ್ಪ ದಿವಸ ನೀನು ಬದುಕ್ತಿ, ಆದರೆ ನಿನ್ನ ಆತ್ಮ ಆ ಲೋಕದಲ್ಲಿ ಶಾಶ್ವತವಾಗಿ ತಗ ಉರಿಯುವ ಬೆಂಕಿಯೊಳಗೆ ಹಾಕಲ್ಪಡಬೇಕು, ಅಥವಾ ಪ್ರಶಾಂತ ಇರುವ ಸಮಾಧಾನ ರಾಜ್ಯದೊಳಗೆ ಸೇರಿಸಲ್ಪಡಬೇಕು. ಈಗಲೇ ನೀನೇನು ಮಾಡು, ಡಿಸೈಡ್ ಮಾಡಿಕೆ. ಪ್ರೀಸ್ ಈ ದೇವರುಗಳಿಲ್ಲೇ ಇರ್ತಾವೆ. ಭೂಲೋಕ ದೇವರುಗಳು ನೀನು ವಾಟರ್ ಮಾಡಿದವು, ಬಡಿಗರು ಮಾಡಿದವು, ಈ ಬ್ರಾಹ್ಮಣರು ಮಾಡಿದವು, ನಾವು ಈ ಗುರುಗಳು ಮಾಡಿದವು. ಎಲ್ಲ ದೇವರುಗಳಲ್ಲಿ ಇಲ್ಲೇ ಇರ್ತಾವೆ, ಅಲ್ಲಿ ಬರಂಗಿಲ್ಲ. ಅಲ್ಲಿ ಒಬ್ಬೇ ದೇವರು ಇರೋದು. ಈ ಭೂಮಿಯನ್ನು ದೇವರು ಸುಟ್ಟು ಪೂಜೆ ಮಾಡ್ತಾನೆ. ಮುಂದೊಂದು ದಿವಸ ಅಲ್ಲಿಲಯ ಏಸಪ್ಪ ಬರ್ತಾನೆ ಮಧ್ಯ ಆಗಸ್ಟ್ದಾಗ. 1000 ವರ್ಷ ಈ ಭೂಮಿಯ ಮೇಲೆ ದೇವರು ಆಳ್ತಾನೆ. ಅವಾಗ ನಾವೇ MLAಗಳು, MP ಗಳು, ಮೆಂಬರ್ಗಳು, DC, AC ಎಲ್ಲ ನಾವೇ. ಅವಾಗ
ಸತ್ತವ್ರನ್ನ ಬದುಕಿಸ್ತಾರೆ. ಯೇಸಪ್ಪನ ನಂಬಿದ ಮಕ್ಕಳು ಬದುಕ್ತಾರೆ, ಪುನರುತ್ಥಾನ ಆಗುತ್ತೆ. ನಂಬಲಾರದೆ ಇದ್ದವರೆಲ್ಲರೂ ಇಲ್ಲಿಗೆ ಹೋಗ್ತಾರೆ. ಒಂದೇ ಸಲ ಗಾಳಿ ಬೀಸಿದ್ರೆ ಸೊಳ್ಳೆಗಳು ಎಷ್ಟು ಗುಂಪು ಗುಂಪು ಇರ್ತಾವಲ್ಲ, ಸಾವಿರಾರು ಗಾಳಿ ಬೀಸಿದ್ರೆ ಏನದಾವು ಹತ್ತಡಿ ಹೋಗ್ಬಿಡ್ತಾವೆ. ಅದೇ ಪ್ರಕಾರವಾಗಿ ತುತ್ತೂರು ಧ್ವನಿ ಊದಲ್ಪಡುತ್ತೆ. ಆ ತುತ್ತೂರು ಧ್ವನಿಯಿಂದ ಭಯಂಕರ ಬಿರುಗಾಳಿ, ಭಯಂಕರ ಯಾತನೆ ಬಂದುಬಿಟ್ಟು ಎಲ್ಲರೂ ಏನಾಗ್ತಾರೆ, ನರಕಕ್ಕೆ ಹೋಗ್ತಾರೆ. ಪ್ರಿಯ ರಕ್ಷಣೆ ಹೊಂದಲಾರ್ದವರಿಲ್ಲ, ರಕ್ಷಣೆ ಹೊಂದಿದವರು ದೇವರ ಸನ್ನಿಧಿ ಸೇರ್ತಾರೆ. ದೇವರಿಗೆ ಮಹಿಮುಂಟಾಗಿ. ಅದಕ್ಕಾಗಿ ನಿಜ ದೇವರನ್ನ ನಂಬರಿ. ಅದಕ್ಕೆ ಒಂದು ನಿರ್ಧಾರ ಮಾಡಿಕೆ, 40 ದಿವಸ ಯಾವ ದೇವ್ರನ್ನೂ ನೀವು ಪ್ರಾರ್ಥನೆ ಮಾಡಬೇಡ್ರಿ, ಯಾವ ದೇವ್ರ ಹೆಸರು ಉಚ್ಚಾರ ಮಾಡಬೇಡ್ರಿ. ಸೃಷ್ಟಿಕರ್ತನ ದೇವರು ಯಾರದಿಯಪ್ಪ ನನಗೆ ಪ್ರತ್ಯಕ್ಷವಾಗಂತ ಕಾಣು. ಅವಾಗ ಯೇಸು ಸ್ವಾಮಿ ಪ್ರತ್ಯಕ್ಷವಾಗ್ತಾರೆ. ಅಲ್ಲಿಲೋಯ. ಯಾಕಂದರೆ ಅದು ಜೀವಂತವಾಗಿರುವ ದೇವರು. ನೋಡ್ರಿ, ನಂಬಿಕೆ ಇಲ್ಲದವರು, ಹಸಿವಾದರು ಸೇರಿದವರು, ಕೊಲೆಗಾರರು, ಜಾರರು, ಮಾಟಗಾರರು, ವಿಗ್ರಹಾಧಕರು, ಎಲ್ಲ ಸುಳ್ಳುಗಾರರು, ಇವರಿಗೆ ಸಿಕ್ಕುವ ಪಾಲು ಬೆಂಕಿ ಗಂಧಗಳು ಉರಿಯುವ ಕೆರೆಯೇ ಅದು 2ನೆಯ ಮರಣದ ಆತ್ಮಕ್ಕೆ ಮರಣ. ಪ್ರಿಯರೇ, ಹಲ್ಲೆಲೂಯಾ. ಅದಕ್ಕಾಗಿ ಜಾಗೃತವಾಗಿರಿ, ಯೇಸಪ್ಪನ ನಂಬರಿ. ಏನೋ ನನ್ನ ಕಾಯಿಲೆ ಆಗಿದೆ ಅಂತ ನೀವು ಬಂದಿರ್ಬೋದು, ನಿನ್ನ ಶರೀರ ಕಾಯಿಲೆ ವಾಸಿ ಆಗುತ್ತೆ. ನಿನ್ನ ಪ್ರಾಣ ಮರಣದ ದೂತರು ಯಾವಾಗ ಆಶ್ರಮತ್ತರ ಗೊತ್ತಿಲ್ಲ, ಅವ್ರು ತಗೊಂಡೋಗಿ ನರಕದಾಗ ಆಗ್ತಾರೆ. ಯೇಸುವನ್ನು ನೀನು ಹೊಂದಿಕೊಂಡ್ರೆ ಆತ ನಿತ್ಯ ಜೀವನಿದ್ದಾನೆ, ಅದನ್ನು ನಿನಗೆ ಕೊಡ್ತಾನೆ. ಅದಕ್ಕಾಗಿ ದೀಕ್ಷೆ ಹೊಂದಿದ ಮಕ್ಕಳಿಗೆ ಮಾತ್ರ ಇಲ್ಲಿ ಕರ್ತನ ಭೋಜನ ಸಂಸ್ಕಾರ ಕೊಡಲ್ಪಡುತ್ತೆ, ಬೇರೆಯವರಿಗೆ ಕೊಡಲ್ಲ. ಯೇಸಪ್ಪನ ದೇಹವೆಂಬ ರೊಟ್ಟಿಯನ್ನ, ರಕ್ತ ಎಂಬ ದ್ರಾಕ್ಷರಸವು ಅವರ ದೇಹದೊಳಗಿರುತ್ತೆ. ಅವರು ಅಮರ ವೀರರು. ಹಲ್ಲೆಲೂಯಾ. ದೇವರಿಗೆ ಮಹಿಮುಂಟಾಗಿದೆ. ಅವರೇ ಕೋರಿಕೊಂಡ್ರೆ ಮರಣ ಬರುತ್ತೆ, ಮರಣ ಬರಂಗಲ್ಲ. ಅವರೇ ಕೋರಿಕೊಂಡ್ರೆ ಮರಣ ಬರುತ್ತೆ ಶರೀರಕ್ಕೆ, ಆದರೆ ಆತ್ಮಕ್ಕೆ ಮರಣವೇ ಇಲ್ಲ. ದೇವದೂತರು ತಗೊಂಡು ವಿಶ್ರಾಂತಿ ಜಾಗಕ್ಕೆ ಸೇರಿಸ್ತಾರೆ. ಪ್ರೀಸಲು ಎಲ್ಲರೂ ನಿಂತ್ಕೊಳ್ಳಿ, ಶ್ರಮದಲ್ಲಿ ಎಲ್ಲರೂ ನಿಂತ್ಕೊಂಡು ಪ್ರೀತಿಯನ್ನು ಅಭ್ಯಾಸ ಮಾಡಿಕೊಟ್ರೆ ದೇವರು ನಿಮ್ಮಲ್ಲಿ ಹೊರಗೆ ಕಾಣಬೇಕು. ಆ ಪ್ರಕಾರ ನಡ್ಕೊಳ್ಳ್ರಿ. ನೀವು ನಿಮ್ಮಲ್ಲಿ ದೇವರು ಕಾಣುತ್ತಾನ, ದೆವ್ವ ಕಾಣುತ್ತೆ. ನಿಮ್ಮಲ್ಲಿ ದೇವರ ಶಕ್ತಿ, ಪ್ರಭಾವ, ದೇವರ ಆಚಾರ ವಿಚಾರಗಳು ಹೊರಗಿದ್ದು ಜನರಿಗೆ ಕಾಣಬೇಕು, ಸಾಕ್ಷಿ ಹೇಳಬೇಕು. ಅವರು ಪ್ರಾರ್ಥನೆ ಮಾಡ್ರಿ, ಪ್ರಾರ್ಥನೆ ಮಾಡ್ರಿ, ಪ್ರಾರ್ಥನೆ ಮಾಡ್ರಿ. ಯಾರು ಇನ್ನೂ ದೇವ್ರು ನಂಬಿಲ್ಲ ಅವ್ರು ದೇವ್ರ ನಂಬರಿ. ಯೇಸಪ್ಪನ ನಂಬಿದ್ರೆ ದೇವ್ರ ಮಕ್ಕಳಾಗುವ ಅಧಿಕಾರ ಕೊಡ್ತಾನೆ. ಯಾವ ಜನಾಂಗದಾಗ ಹಾಕಲ್ಲ. ನಾಯಕ ಜನಾಂಗ, ಕುರುಬ ಜನಾಂಗ, ಬ್ರಾಹ್ಮಣ ಜನಾಂಗ, ವೈಶ್ಯ ಜನಾಂಗ, ಆಮೇಲೆ ಇನ್ನೊಂದು ಜನಾಂಗದೊಳಗೆ ಹಾಕಲ್ಲ. ಪ್ರಿಯರೇ, ದೇವರ ಮಕ್ಕಳಾಗುವ ಅಧಿಕಾರ. ಯಾವ ಗುರುವಿನ ಶಿಷ್ಯರಲ್ಲ, ದೇವರ ಮಕ್ಕಳ ಆಗುವ ಅಧಿಕಾರವನ್ನು ನಿಮಗೆ ಸಿಗಲ್ಪಡುತ್ತೆ. ದೇವರ ಮಕ್ಕಳಿಗೆ, ದೇವರಿಗೆ ಎಲ್ಲದರ ಮೇಲೆ ಅಧಿಕಾರ ಇದ್ದಂತೆ ದೇವರ ಮಕ್ಕಳಾದವರಿಗೂ ಕೂಡ ಎಲ್ಲದರ ಮೇಲೆ ಅಧಿಕಾರ ಇದೆ. ಇವತ್ತು ನಿನ್ನ ಜೀವಿತದಲ್ಲಿ ಯಾವುದು ಭಾರವಾಗಿದೆಯೋ ಅದು ದೇವರ ಮುಂದೆ ಹಾಕು. ನಿನ್ನ ದೇಹವನ್ನು ಯಾವ ಪ್ರಕಾರವಾಗಿ ಇಟ್ಕೊಂಡಿದೆಯೋ ಒಂದು ಸಲ ದೇವರಲ್ಲಿ ಮನವಿ ಮಾಡಿ. ಎಲ್ಲರೂ ಕಣ್ಣು ಮುಚ್ಚಿ ದೇವರಿಗೆ ಪ್ರಾರ್ಥನೆ ಮಾಡಿ, ಪ್ರಾರ್ಥನೆ ಮಾಡಿ. ಎಲ್ಲದರಲ್ಲಿ ಜಯ, ದೇವರ ಮಕ್ಕಳಿಗೆ ಜಯ, ರೋಗದ ಮೇಲೆ ಜಯ, ಬಾಧೆಯ ಮೇಲೆ ಜಯ, ಜೀವನದಲ್ಲಿ ಜಯ, ಕಷ್ಟದ ಮೇಲೆ ಜಯ, ಅನಾರೋಗ್ಯದ ಮೇಲೆ ಜಯ. ಇವತ್ತು ದೇವರು ನಿಮ್ಗೆ ಅನುಕೂಲ ಮಾಡಿಕೊಟ್ಟಿದ್ದಾನೆ. ಈ ಅನುಕೂಲತೆಯನ್ನು ನೀವು ಸ್ವೀಕಾರ ಮಾಡಿಕೊಡ್ರಿ, ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳ್ರಿ. ಸೃಷ್ಟಿಕರ್ತನಾದ ದೇವರು ಯಾರೆಂಬುದನ್ನು ತಿಳ್ಕೊಳ್ರಿ. ಈ ಲೋಕದಲ್ಲಿ ಎಷ್ಟು ವರ್ಷ ಇರ್ತದೆ ನಿಮ್ಗೆ ಗೊತ್ತಿಲ್ಲ. ಮುಂದೆ ಆತ್ಮ ಪರಲೋಕಕ್ಕೆ ಸೇರ್ಬೇಕಾದ್ರೆ ಈ ಲೋಕದಲ್ಲಿ ನರಾವತಾರಿಯಾಗಿ ಬಂದಿರುವ ದೇವರು ಯಾರು ತಿಳ್ಕೊಳ್ರಿ. ದೇವರು ನಿನ್ನ ಕೈಗೆ ಉಂಟಾಗಲಿಲ್ಲ, ದೇವರು ಉಂಟು ಮಾಡೋ ಶಕ್ತಿ ನಿನಗಿಲ್ಲ. ದೇವರು ಸಾಯಿಸ್ಬೇಕಂದ್ರೆ ಸುಲಭವಾಗಿ ಸಾಯಿಸ್ಬಿಡ್ತಾನೆ. ಬಿರುಗಾಳಿ ಬಿಟ್ರೆ ಎಲ್ಲೋ ಮನೆಗಳು ಕಿತ್ಕೊಂಡು ಹೋಗ್ತವೆ. ಮನುಷ್ಯ ಮಾಡಿದ್ರೆ ಲೈವ್ ಆಗಿಬಿಡ್ತಾವೆ. ಕೈಯಿಂದ ಉಂಟು ಮಾಡಿದ ಒಂದು ಭೂಮಿ ಪ್ರಿಯರೇ. ಆದರೆ ಆತನ ಮಗ ನೀನಾದರೆ ಸ್ಥಿರವಾಗಿ ನಿಲ್ತೀನಿ ನೀನು, ಆತನ ಮಗಳು ನೀನಾದರೆ ಸ್ಥಿರವಾಗಿ ನಿಲ್ತೀನಿ ನೀನು. ಸೈತಾನನಿಗೆ ಅನೇಕ ಕೆಟ್ಟ ಆಲೋಚನೆಗಳು ಕೊಟ್ಟು ನಿನ್ನನ್ನು ಏನ್ ಮಾಡಿದ್ದಾನೆ, ಭಕ್ತಿಯನ್ನು ಕಿತ್ಕೊಂಡಿದ್ದಾನೆ.
ಅವನು ಓಡಿಸಿ ಇವತ್ತು ಪ್ರೀತಿ, ದೇವರ ಪ್ರೀತಿ ಸಂಪಾದನೆ ಮಾಡಿಕ. ದೇವರ ಪ್ರೀತಿಯಲ್ಲಿ ನೆಲೆಗೊಳ್ಳು. ದೇವರ ಪ್ರೀತಿ ಇದ್ದವರಿಗೆ ಕ್ಷಮಾಪಣೆ ಇರುತ್ತೆ, ಕ್ಷೇಮ ಬರುತ್ತೆ. ದೇವರ ಪ್ರೀತಿ ಇದ್ದವರಿಗೆ ತಾಳ್ಮೆ ಇರುತ್ತೆ. ದೇವರ ಪ್ರೀತಿ ಇದ್ದವರಿಗೆ ನೀತಿ ಇರುತ್ತೆ. ದೇವರ ಪ್ರೀತಿ ಇದ್ದವರಿಗೆ ತ್ಯಾಗ ಇರುತ್ತೆ. ದೇವರ ಪ್ರೀತಿ ಇದ್ದವರಿಗೆ ಎಲ್ಲರಿಗಾಗಿ ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡುವಂತ ಮನಸ್ತತ್ವ ಇರುತ್ತೆ. ಪ್ರಾರ್ಥನೆ ಮಾಡಿ, ಪ್ರಾರ್ಥನೆ ಮಾಡಿ. ಮಹೋನ್ನತರು ಮಹಾಪರಿಶುದ್ಧನಾದ ಮಹಾದೇವರು ನಮಗೆ ಸ್ತೋತ್ರಗಳಪ್ಪ. ಇಷ್ಟೊತ್ತು ಸ್ವಾಮಿ ದೇವರೇ, ನನ್ನ ಸಂಗಡ ನಮ್ಮೆಲ್ಲರ ಸಂಗಡ ಸ್ವಾಮಿ ಮಾತಾಡಿದ ಅದಕ್ಕಾಗಿ ಸ್ತೋತ್ರಗಳಪ್ಪ. ಕೇಳಿದಂಥ ಕಿವಿಗಳು ಸ್ವಾಮಿ, ಕರ್ತನೆ ಬಿತ್ತಿದಂಥ ಬೀಜದೋಪಾದಿಯಲ್ಲಿ ಸ್ವಾಮಿ, ಕರ್ತನೆ ದೇವರೇ ಆ ವಾಕ್ಯವನ್ನು ಕೇಳಿ ಕೈಕೊಂಡು ನಡೆಯುವ ಹಾಗೆ ನೀವು ಸಹಾಯ ಮಾಡಿ ನಡೆಸ್ರಪ್ಪ. ಹೌದು ಕರ್ತನೆ ಸ್ವಾಮಿ, ಸ್ಪಷ್ಟವಾಗಿ ಸೂಟಿಯಾಗಿ ಸ್ವಾಮಿ ಅನೇಕ ಸ್ವಾಮಿ ಸಂಗತಿಗಳನ್ನು ಸ್ವಾಮಿ ತಿಳಿಯಪಡಿಸಿದ್ದಕ್ಕಾಗಿ ಸ್ತೋತ್ರಗಳಪ್ಪ. ಎರಡನೇ ಮರಣಕ್ಕೆ ನಾವು ಪಾತ್ರರಾಗಬಾರದು ಎಂಬುದಾಗಿ ಸ್ವಾಮಿ ಕರ್ತನೆ ನೀವು ನಮ್ಮನ್ನು ಸ್ವಾಮಿ ತಿದ್ದಿ ತಿಳಿ ಹೇಳಿದ್ದಕ್ಕಾಗಿ ಸ್ತೋತ್ರಗಳು ಸ್ವಾಮಿ. ಯಾರು ತಿರುಗಿಕೊಳ್ಳುವರು, ಯಾರು ತಿದ್ದಿಕೊಳ್ಳುವರು, ಯಾರು ಪುನಃ ನಿನ್ನ ಬಳಿಗೆ ಬರುವರು ಸ್ವಾಮಿ, ಅವರೆಲ್ಲರ ಜೀವಿತವನ್ನು ನೀನು ಮಾರ್ಪಡಿಸುವ ದೇವರಾಗಿರೋದಕ್ಕಾಗಿ ನೀನು ಅನಂತ ಕೃತಜ್ಞತೆ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇವೆ ಸ್ವಾಮಿ. ಹೌದು ಕರ್ತನೆ ದೇವರೇ, ಈ ಲೋಕ ಸ್ವಾಮಿ ಮಾಯವಾದಂಥ ಈ ಲೋಕದಲ್ಲಿ ಸ್ವಾಮಿ ನಾವು ಮಾಯವಾಗೋದ್ರೊಳಗಡೆಯಾಗಿಯೇ ಶಾಶ್ವತ ಲೋಕವನ್ನು ಸಂಪಾದನೆ ಮಾಡಿಕೊಳ್ಳುವಂತೆ ನಿನ್ನನ್ನು ಅರಿತುಕೊಂಡು ಭಯಭಕ್ತಿಯುಳ್ಳವರಾಗಿ ಜೀವಿಸ್ಲಿಕ್ಕಾಗುವ ಹಾಗೆ ನಮ್ಮೆಲ್ಲರ ಜೀವಿತಗಳನ್ನು ಸ್ವಾಮಿ ಕರ್ತನೆ ಕತ್ತಲೆಯಿಂದ ನೀನು ಬೆಳಕಿಗೆ ಬದಲಾಯಿಸಿದಕ್ಕಾಗಿ ಸ್ತೋತ್ರ. ಶಾಪದಿಂದ ಆಶೀರ್ವಾದದ ಕಡೆಗೆ ನಡೆಸಿದ್ದಕ್ಕಾಗಿ ಸ್ತೋತ್ರ. ರೋಗದಿಂದ ಆರೋಗ್ಯದ ಕಡೆಗೆ ಮಾರ್ಪಡಿಸಿದ್ದಕ್ಕಾಗಿ ಸ್ತೋತ್ರ. ದೇವರೇ, ಭಕ್ತಿಯ ಜೀವಿತದಲ್ಲಿ ಒಂದು ಒಳ್ಳೆಯ ಸಂಜೀವನ ಉಜ್ಜೀವನವನ್ನು ಸ್ವಾಮಿ ಕರ್ತನೆ ನಾವೆಲ್ಲರೂ ಹೊಂದಿಕೊಳ್ಳುವ ಹಾಗೆ ಆದಿ ಅಪೊಸ್ತಲರ ಕಾಲದಲ್ಲಿ ಯಾವ ರೀತಿಯಾಗಿ ಸ್ವಾಮಿ ಅನೇಕರು ನಿನ್ನನ್ನು ನಂಬುವವರಾಗಿ, ರಕ್ಷಣೆ ಹೊಂದುವವರಾಗಿ, ರೊಟ್ಟಿ ಮುರಿಯೋದರಲ್ಲಿ ಪಾಲ್ಗೊಳ್ಳುವವರಾಗಿ, ಪ್ರಾರ್ಥನೆಯಲ್ಲಿ ನಿರತರಾಗಿ ಜೀವಿಸ್ತಾ ಇದ್ರು, ಅದೇ ಒಂದು ಸ್ವಾಮಿ ಅಭಿಷೇಕ ಕರ್ತನೆ ಸ್ವಾಮಿ ನಿನ್ನ ಕರ್ತನೆ ಸ್ವಾಮಿ ಮಕ್ಕಳ ಮೇಲೆ ಇಳಿದು ಬರುವುದಕ್ಕಾಗಿ ನೀನು ಕರ್ತನೆ ಮಾತಾಡಿದಕ್ಕಾಗಿ ಸ್ತೋತ್ರಗಳಪ್ಪ. ನಿನ್ನ ಆತ್ಮನ ನುಡಿಗಳನ್ನ ಪ್ರಕಟಪಡಿಸಿದ್ದಕ್ಕಾಗಿ ಸ್ತೋತ್ರಗಳು ಸ್ವಾಮಿ. ಇವರೆಲ್ಲರೂ ನಿನ್ನ ಕರೆಗಳಲ್ಲಿ ಒಪ್ಪಿಸಿಕೊಡುತ್ತಾ ಮುಂದಿರ್ತಕ್ಕಂಥ ಸಮಯಗಳಿಗೆ ಎಲ್ಲವನ್ನೂ ಸ್ವಾಮಿ ದೇವರೇ ನೀವು ತಾನೇ ನಡೆಸಿಕೊಟ್ಟು ನೀವು ತಾನೇ ಮಹಿಮೆ ಹೊಂದಬೇಕೆಂಬುದಾಗಿ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡರ್ಪಿಸಿ ಹೊಂದಿದ್ದೇವೆ ಪರಮ ತಂದೆಯೇ. ಆಮೇಲೆ ಈ ಸಂದರ್ಭದಲ್ಲಿ